Today I would like to discuss with you a brief introduction of our Indian Constitution. It means what are the major parts of parts in our Indian Constitution, and what are the major schedules, and what are the major articles, and what it says. It means what is the major intensity of our Indian Constitution, when it has to be came into being, and why is it necessary to our Indian Constitution to ಅಡಾಪ್ಟ್ ಅವರ್ ಶೆಲ್ ಅಂದ್ರೆ ಭಾರತ ಸಂವಿಧಾನ ಯಾಕೆ ಬೇಕು, ಅದು ಯಾವಾಗ ಜಾರಿಗೆ ಬಂತು, ಯಾವಾಗ ರಚನೆ ಆಯಿತು, ಅದು ಅದರಿಂದ ನಮಗೆ ಇರುವಂತ ಅವಶ್ಯಕತೆ ಏನು, ಇದೆಲ್ಲದ ಮಾಹಿತಿಯನ್ನ ಈ ದಿನ ನಮ್ಮ ಭಾರತದ ಸಂವಿಧಾನ ಪ್ರಾರಂಭಿಸುವುದರೊಂದಿಗೆ ಚರ್ಚಿಸೋಣ. ಹಾಗಾಗಿ ಮತ್ತೊಮ್ಮೆ ನನ್ನ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳು. ನೋಡ್ರಿ, ಲಾಸ್ಟ್ ಕ್ಲಾಸ್ ಏನ್ ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳಿದರೆ, ಐ ಹ್ಯಾವ್ ಟು ಬಿ ಗಿವನ್ ಅ ಮೇಜರ್ ಒಪಿನಿಯನ್. I should have to be start Indian Constitution as per the proper syllabus from KPSC to UPSC. ಇಲ್ಲಿ KPSC ಇಂದ ಹಿಡಿದು UPSC ಬೇಕಾದಂತ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ತೀನಿ, ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಈ ದಿನ ನಮ್ಮ ಭಾರತದ ಸಂವಿಧಾನದ ಕೆಲವಿಷ್ಟು ಅತ್ಯವಶ್ಯಕವಾದ ಅಂಶಗಳು ಏನದವು ಅವನ್ನ ಈ ದಿನ ನಿಮ್ಮೊಂದಿಗೆ ಚರ್ಚೆ ಮಾಡೋಣ. ಮೊದಲ, ನಮ್ಮ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂತು? ಯಾವಾಗ ಜಾರಿಗೆ ಬಂತು ಭಾರತ ಸಂವಿಧಾನ? when it has to be came into being in India. 1950 ಜನವರಿ 26ರಂದು ನಮ್ಮ ಭಾರತ ಸಂವಿಧಾನ ಏನಾದ್ರೆ ಜಾರಿಗೆ ಬಂತು. ಮತ್ತೆ ಜಾರಿಗೆ ಬರಬೇಕಾಗಿತ್ತು ಅಂತಂದ್ರೆ ಮೊದಲ ಅದನ್ನ ರಚನೆ ಮಾಡಿರ್ಬೇಕಾಗಿತ್ತು. ಹಾಗಾಗಿ ಅದು ನಮ್ಮ ಭಾರತ ಸಂವಿಧಾನವನ್ನ ರಚನೆ ಮಾಡಿದೀವಿ ಇಲ್ಲಿ 1949 ನವೆಂಬರ್ 26. That's why it has to be came into being in this year. We are going to be adapted. ಅಂದ್ರೆ ನಮಗೆ ನಾವೇ ಸಂವಿಧಾನವನ್ನು ರಚನೆ ಮಾಡಿಕೊಂಡು ನಾವು ಜಾರಿಗೆ ತಂದಿದ್ದು 1950 ಜನವರಿ 26ರಂದು. ಆದ್ರೆ ಆ ಸಂವಿಧಾನ ಮೂಲತಃವಾಗಿ ರಚನೆಯಾಗಿದ್ದು 1949 ನೆಕ್ಸ್ಟ್ ನವೆಂಬರ್ 26ರಂದು ನಮ್ಮ ಈ ಭಾರತದ ಸಂವಿಧಾನ ರಚನೆ ಆಗಿತ್ತು. ಓಕೆ, ಅದೇನೇ ಇರಲಿ, ನಮ್ಮ ಭಾರತ ಸಂವಿಧಾನದ ಮಾಹಿತಿ ಏನು? Why it has to be essential? ಒಬ್ಬ ಭಾರತ ನಾಗರಿಕನಾಗಿ, if for surviving as a citizen of India, it has to be major intensified and major required material to understand every citizens of India. ನಮ್ಮ ಭಾರತ ಸಂವಿಧಾನ ನಮ್ಮ ಭಾರತೀಯರಿಗೆ ಎಲ್ಲರಿಗೂ ಕೂಡ ಅಷ್ಟೇ ಅವಶ್ಯಕ. there is no violation based on the arts, commerce, science. ಇಲ್ಲಿ ಯಾರು ಯಾವುದೇ ನಮ್ಮ ವೃತ್ತಿಪರ ಕೋರ್ಸ್ ಏನದಲ್ಲ ಅದರ ಆಧಾರಿತವಾಗಿ ಇಲ್ಲಿ ಭೇದ ಭಾವ ಮಾಡಂಗಿಲ್ಲ. ಪ್ರತಿಯೊಬ್ಬ ಭಾರತದ ನಾಗರಿಕನಿಗೆ ಇದು ತಿಳಿದಿರಲೇಬೇಕಾದಂತ ವಿಷಯ. ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆಗಿರ್ಬೋದು ಮತ್ತು ಎಲ್ಲ ಭಾರತ ನಾಗರಿಕರಾಗಿರ್ಬೋದು ಇದು ಅವಶ್ಯಕ. ಮತ್ತೊಮ್ಮೆ ಇವನ್ನ ಕರೆಕ್ಟ್ ಆಗಿ ನೋಡ್ಕೋರಿ ಅಂತ ಹೇಳ್ತೀನಿ. ಇಲ್ಲಿ ನಾನು ಬುಕ್ಕ ಯಾವ್ದು ಕಾಂಪಿಟೇಟಿವ್ ಓದಕತ್ತೀವಿ ಬಿಡ್ರಿ ಅಂತ ಅನ್ಸ್ಬೋದು ಕೆಲವಷ್ಟು ಜನ, ಅದನ್ನ ಅವಶ್ಯಕ ಇತ್ತಲ್ಲ. ಇಫ್ ಯು ಟ್ರೈ ಟು ವೋಟ್, ಒಂದು ಎಲೆಕ್ಷನ್ ಮಾಡ್ತಾ ಇರ್ತೈತಿ, ಆ ಎಲೆಕ್ಷನ್ ಒಂದು ನಿಮ್ಮ ಅರ್ಹತೆ ಐತಿ ವೋಟಿಂಗ್ ಅಂತಂದ್ರ ನೀವು ಕೂಡ ಇದನ್ನ ತಿಳ್ಕೊಳ್ಳೇಬೇಕು. ಇಫ್ ಯು ಆರ್ ಸಿಟಿಜನ್ ಆಫ್ ಇಂಡಿಯಾ, ಇಟ್ ಶುಡ್ ನೆಸೆಸರಿ ಟು ನೋ ಅಬೌಟ್ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ತಿಳ್ಕೊಳ್ಳೇಬೇಕು. ಯಾಕಪ್ಪ ಭಾರತ ನಾಗರಿಕರಾಗಿ ಅಂತಂದ್ರ ಒಂದು ವೋಟ್ ಅಥವಾ ಹಾಕಪ್ಪವರ ನಿನ್ನಲ್ಲಿ ಐತಿ. ವಿಚ್ ಪಾರ್ಟಿ ಹ್ಯಾಸ್ ಟು ಬಿ ಎಮಿನೆಂಟ್ ಟು ರೂಲ್ ಇಂಡಿಯಾ, ಆರ್ ಇಟ್ ಮೇ ಬಿ ಸ್ಟೇಟ್, ಆರ್ ಇಟ್ ಮೇ ಬಿ ಲೋಕಲ್ ಸೆಲ್ಫ್ ಗವರ್ಮೆಂಟ್, ವಾಟ್ ಎವರ್ ಇಟ್ ಮೇ ಬಿ. ನಮ್ಮ ಭಾರತದಲ್ಲಿ ಇಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ನೆಕ್ಸ್ಟ್ ಪಾರ್ಲಿಮೆಂಟ್ ವರೆಗೆ ಕೆಲವಿಷ್ಟು ಹಲವಾರು ಏನೋ ಇಲೆಕ್ಷನ್ ಆಗ್ತಾವು. ಆ ಎಲೆಕ್ಷನ್ ಸಂಬಂಧ ಅದ್ರ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಯಾರು ಸ್ಪರ್ಧಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಕೆ ಅವ್ರಿಗೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಅಷ್ಟೇ ಅವಶ್ಯಕ. ಹಾಗಾಗಿ ನೋಡ್ರಿ, ನಮ್ಮ ಭಾರತ ಸಂವಿಧಾನ ಏನಂತಿಲ್ಲ 1950 ಜನವರಿ 26 ಜಾರಿಗೆ ಬಂತ ಹೇಳಿದ್ವಿ. ನಮ್ಮ ಭಾರತ ಸಂವಿಧಾನ ಬಂದಾಗ ಅದರಲ್ಲಿದ್ದಂತಹ ಅಂಶಗಳು ಎಷ್ಟು ಭಾಗಗಳಿದ್ದು, ಎಷ್ಟು ಅನುಸೂಚಿಗಳಿದ್ದು, ಎಷ್ಟು ವಿಧಿಗಳು ಇದ್ದವು. That means just you have to be recall it. There are parts. How many parts are there when our Indian Constitution came into being? There are only 22 parts. And how many schedules? Schedules ಎಷ್ಟಿದ್ದು ಇಲ್ಲಿ? 8 schedules. ಅಂದ್ರೆ ಇಲ್ಲಿ ಭಾಗಗಳು ಎಷ್ಟಿದ್ದು? 22 ಇದ್ದು. ನೆಕ್ಸ್ಟ್ ಯಾವ್ದ್ರಿ? ಅನುಸೂಚಿಗಳು. ಅನುಸೂಚಿಗಳು ಎಷ್ಟಿದ್ರಿ? 8 ಇದ್ದು. ಅಂಡ್ ಆರ್ಟಿಕಲ್ಸ್ ಎಷ್ಟಿದೆ? ವಿಧಿಗಳು ಎಷ್ಟಿದ್ದು ರೀ? 395. ನಮ್ಮ ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಇಟ್ ಮೀನ್ಸ್ 1950 1950 ಅಂತ ಹೇಳಿದ್ವಿ. ಇಟ್ ಮೀನ್ಸ್ ಅಟ್
ಅಟ್ ಪ್ರೆಸೆಂಟ್ 2025. ಇವಾಗ ಪ್ರಸ್ತುತ ಎಷ್ಟೆಷ್ಟು ಅದರಲ್ಲಿ ಅದಾವು ಪಾರ್ಟ್ಸ್, ಭಾಗಗಳು ಎಷ್ಟು ಅದಾವ ಇವಾಗ ರೀ? ಭಾಗಗಳು 25. ನೆಕ್ಸ್ಟ್ ವಿಧಿಗಳು ಎಷ್ಟು ಅದಾವ್ರಿ? ಸಾರಿ, ಶೆಡ್ಯೂಲ್ಸ್, ಅನುಸೂಚಿಗಳು ಎಷ್ಟು ಅದಾವ್ರಿ? ದೇರ್ ಆರ್ 12. ನೆಕ್ಸ್ಟ್ ವಿಧಿಗಳು, ಆರ್ಟಿಕಲ್ಸ್. ಹೌ ಮೆನಿ ಆರ್ಟಿಕಲ್ಸ್ ಆರ್ ದೇರ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಟ್ ಪ್ರೆಸೆಂಟ್? ದೇರ್ ಆರ್ 470 ಪ್ಲಸ್. 470 ಹೆಚ್ಚು ಅದಾವು. ಹಾಗಾಗಿ ಇಲ್ಲಿ 22 ಇದ್ದು ಎಷ್ಟು ಜಂಪಿಂಗ್ ಆತ್ರಿ? ಇಲ್ಲಿ ಎಷ್ಟದು? +3. ಇಲ್ಲಿ ರೀ +4. ಇಲ್ಲಿ ಕತ್ತ ಎಷ್ಟ್ರಿ? 75. ಓಕೆ, ಇಷ್ಟು ಅದು ಅಲ್ಲ, ಅವು ಹೆಚ್ಚಿಗೆ ಆಗಿದ್ದು ಯಾವುವು? ಇಲ್ಲಿ ಹೆಚ್ಚಿಗೆ ಆಗ್ಯಾವ. ಓಕೆ, ಅಲ್ಲಿ ಹೆಚ್ಚಿಗೆ ಆದಂತವು ಯಾವುವು? ಇಲ್ಲಿ 22 ಇದ್ದು 25 ಆಗೈತಿ. ಆ ಹೆಚ್ಚಿಗಿದ್ದು ಯಾವ್ಯಾವು ನೋಡ್ರಿ. ನೆಕ್ಸ್ಟ್ 4 ಯಾವ್ಯಾವು? ಒಂದೇದು ಯಾವ್ದೈತಿ ಇಲ್ಲಿ? 4A. ನೆಕ್ಸ್ಟ್ 9A. ನೆಕ್ಸ್ಟ್ 9B. ನೆಕ್ಸ್ಟ್ 14A. ಏನ್ರಿ ಇವೆಲ್ಲ ರೀ? ವಾಟ್ ಇಟ್ ಸೇಸ್? ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಎದ್ರ ಬಗ್ಗೆ ಹೇಳ್ತಾವ? ನಮ್ಮ ಭಾರತ ಸಂವಿಧಾನದಲ್ಲಿ 4A ಮೂಲಭೂತ ಹಕ್ಕುಗಳು. ಏನ್ರಿ? ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್, ಸಾರಿ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮ್ಮ ಭಾರತ ಸಂವಿಧಾನದ 4A ಏನ್ರಿ ಭಾಗ ಹೇಳ್ತೈತಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 4 ಹೆಚ್ಚಿಗೆ ಎಷ್ಟು? 22 ಇದ್ದು, ಬಟ್ ಇಲ್ಲಿ 4 ಹೆಚ್ಚಾಗೋಲ್ಲ ಅಂತ ಅನ್ಬೋದು ನೀವು. ಆ 4 ಹೆಚ್ಚು ಹಾಕೋದು. ನೆಕ್ಸ್ಟ್ ಒಂದು ಯಾವಾಗ ಮನೆ ಸತ್ತು ಹೇಳ್ತೀವಿ, ಫಸ್ಟ್ ಯಾವ ಹೆಚ್ಚಿಗೆ ಯಾವ ತೊಳ್ಕೊರಿ. ನೆಕ್ಸ್ಟ್ 9A. 9A ಅದ್ರ ಬಗ್ಗೆ ಹೇಳ್ತೈತಿರೋದು ಮುನ್ಸಿಪಾಲಿಟಿ, ನಮ್ಮ ಭಾರತದಲ್ಲಿರುವಂತಹ ಮುನ್ಸಿಪಾಲಿಟಿ ಆಗಿರ್ಬೋದು. ನೆಕ್ಸ್ಟ್ 9B ಅಂದ್ರೆ ಮುನ್ಸಿಪಾಲಿಟಿ ಅಂದ್ರೆ ನಗರಸಭೆಗಳು, ನಗರ ಸಭೆ ಬಗ್ಗೆ ಹೇಳ್ತೈತಿ. ನೆಕ್ಸ್ಟ್ ಸಹಕಾರಿ ಸಂಘಗಳು, ಕೋಆಪರೇಟಿವ್ ಸೊಸೈಟೀಸ್, ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಹೇಳ್ತೈತಿ. ನೆಕ್ಸ್ಟ್ 14A ಟ್ರಿಬ್ಯುನಲ್ಸ್, ನ್ಯಾಯಾಧೀಕರಣಗಳು, ನ್ಯಾಯಾಧೀಕರಣಗಳು. ದೀಸ್ ಆರ್ ದಿ ಮೇಜರ್ added parts of our Indian constitution. ಎಷ್ಟಾದ್ರೂ 4 ಅದು ಅಂದ್ರ 25ಕ್ಕ ಸಾರಿ 22ಕ್ಕ 4 ಕೂಡಿಸಿದ್ರ 26 ಅದು. ಹಂಗ ಮತ್ತೊಂದು ಹೆಚ್ಚಿಗೆ ಆಗ್ತಲ್ರಿ, ಮತ್ತೆ ಇಲ್ಲಿ 25 ಅದಾವಲ್ಲ ಅಂತ ಹೇಳ್ಬೋದು. -1 ಯಾವ್ದು ಮೈನಸ್ ಆತ್ರಿ ಇಲ್ಲಿ? ಒಂದು ಮೈನಸ್ ಮಾಡಿದೀವಿ. ಯಾವ್ದು ಮೈನಸ್ ಮಾಡಿದೀವಿ? ನಮ್ಮ ಭಾರತ ಸಂವಿಧಾನದಲ್ಲಿ ಒಂದು ಮೈನಸ್ ಮಾಡಿದೀವಿ. ಅದು ಯಾವ್ದ್ರಿ? 7ನೇದ್ದು. ಯಾವ್ದ್ರಿ? 7ನೇದ್ದು ದೇಶೀಯ ಸಂಸ್ಥಾನಗಳು. ಯಾವ್ದ್ರಿ? ದೇಶೀಯ ಸಂಸ್ಥಾನಗಳು. ದೇಶೀಯ ಸಂಸ್ಥಾನಗಳು ಅಂತ ಏನ್ ಬರ್ತದಲ್ಲ ಅದನ್ನ ತೆಗೆದ್ವಿ. ಹಂಗಾಗಿ ಈ ಮತ ಒಂದು ಹೋದ್ರೆ ಎಷ್ಟಾಯ್ತಿರ್ಲಿ ನಮ್ಮ ಭಾರತ ಸಂವಿಧಾನದಲ್ಲಿ ಅದು ಎಷ್ಟದು? 25 ಭಾಗಗಳು ಅದಾವು. ಹಾಗಾಗಿ 25 ಭಾಗಗಳು ರೈಟ್. ಅಂದ್ರೆ 4 ಹೆಚ್ಚಾಗಿದ್ದು ಅಂದ್ರೆ 26 ಆಗಬೇಕಾಗಿತ್ತು. 26 ಆಗಲ್ಲ. ಯಾಕ? ಅಲ್ಲಿ ಮತ್ತ ಒಂದು ದೇಶೀಯ ಸಂಸ್ಥಾನಗಳು ಅಂತಂದು 7ನೇ ಪಾರ್ಟ್ನಲ್ಲಿ ಏನೈತಲ್ಲ, 7ನೇ ಭಾಗದಲ್ಲಿ ಏನೈತಲ್ಲ ಅದನ್ನ ತೆಗೆದ್ವಿ, ಕ್ಯಾನ್ಸಲ್ ಮಾಡಿದ್ವಿ, ರದ್ದು ಮಾಡಿದ್ವಿ ಅದನ್ನ. That's why now there are only 25 parts. Okay, next ಯಾವ್ದಾದ್ರು ನೆಕ್ಸ್ಟ್ ಇಲ್ಲಿ ಶೆಡ್ಯೂಲ್ಸ್. ಶೆಡ್ಯೂಲ್ಸ್ ಯಾವ್ಯಾವ್ದು ಇಲ್ಲಿ? ಮೊದಲು 8 ಇದ್ದು, ಮೊದಲ 8 ಇದ್ದು 8ನೇದು ಯಾವ್ದ್ರಲ್ಲಿ? ಲ್ಯಾಂಗ್ವೇಜಸ್, ಭಾಷೆಗಳ ಬಗ್ಗೆ ಹೇಳ್ತಿತ್ತು. ಭಾಷೆಗಳ ಮಾಹಿತಿ, ಭಾಷೆಗಳ ಮಾಹಿತಿ ಇದ್ದಿತ್ತು. ಹಂಗಾಗಿ ಭಾರತ ಸಂವಿಧಾನದಲ್ಲಿ ಸಂವಿಧಾನಾತ್ಮಕವಾಗಿ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳದವು. ಹಾಗಾಗಿ ಮೊದಲು ಭಾರತ ಸಂವಿಧಾನ ಜಾರಿಗೆ ಬಂದಾಗ ಕೇವಲ 14 ಭಾಷೆಗಳಿದ್ದವು. ಈ ಪ್ರಸ್ತುತ ಎಷ್ಟದವು ಅಂತ ಹೇಳಕತ್ತಾರ ಅವ್ರಲ್ಲಿ? ಅನದರ್ 8 ಭಾಷೆ ಯಾಡಿಗೆವು ಅಂತ ಹೇಳಕತ್ತಾರ. ಮೊದಲು ಎಷ್ಟಿದ್ದು? 12 ಅಷ್ಟ ಇದ್ದು, ಸಾರಿ 14 ಅಷ್ಟ ಇದ್ದು. ಅಂದ್ರೆ +8 ಅದು. +8 ಯಾವುವು? 15ನೇದು ಸಿಂಧಿ ಭಾಷೆ ಸೇರ್ಪಡೆ ಆಯ್ತು. ನೆಕ್ಸ್ಟ್ 16, 17, 18 ಯಾವ್ದ್ರಿ? ಮಣಿಪುರಿ. ನೆಕ್ಸ್ಟ್ ನೇಪಾಳಿ. ನೆಕ್ಸ್ಟ್ ಯಾವ್ದ್ರಿ? ಅದು ಕೊಂಕಣಿ. 3 ಭಾಷೆಗಳು ಸೇರಿದ್ವು. ಫಸ್ಟ್ ಒಂದು ನೋಡ್ರಿ 4 ಭಾಷೆಗಳು ಯಾವ? ಒಂದು ಸಿಂಧಿ. ನೆಕ್ಸ್ಟ್ 2ನೇದು ಕೊಂಕಣಿ. ನೆಕ್ಸ್ಟ್ 3 ಯಾವ್ದ್ರಿ? ಮಣಿಪುರಿ. ನೆಕ್ಸ್ಟ್ 4ನೇದು ನೇಪಾಳ. ಹೇಳ್ರಿ, ಇವು 4 ಭಾಷೆಗಳದು. ನೆಕ್ಸ್ಟ್ ಇನ್ನೂ 4. ನೆಕ್ಸ್ಟ್ ಯಾಕಂದ್ರೆ BDMS, ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ.
ಯಾವ್ರಿ ಒಂದು ಬೋಡೋ, ಇನ್ನೊಂದು ಡೋಗ್ರಿ, ಇನ್ನೊಂದು ಮೈಥಿಲಿ, ಸಂತಾಲಿ, ಈ 4 ಭಾಷೆಗಳು ಸೇರ್ಪಡೆ ಅದು ಅಂದ್ರ ಟೋಟಲ್ ಎಷ್ಟಾದ್ರು ಇಲ್ಲಿ 8 ಭಾಷೆಗಳು ಆದವು. ಇವು 4 ಟೋಟಲ್ 8 ಅದು. ಹಂಗಾಗಿ ಪ್ರಸ್ತುತ ಎಷ್ಟದವ್ರಿ 22 ಭಾಷೆಗಳದು. ಭಾರತ ಸಂವಿಧಾನ ಜಾರಿಗೆ ಬಂದಾಗ ಕೇವಲ ಎಷ್ಟಿತ್ತು 14 ಇತ್ತು. ಇದು 8ನೇ ಯಾವ್ದ್ರಿ ಅನುಸೂಚಿಯಲ್ಲಿ ಭಾಷೆಗಳ ಬಗ್ಗೆ ಹೇಳ್ತೈತಿ. ಹಾಗಾಗಿ ಪ್ರಸ್ತುತ 22 ಭಾಷೆಗಳು. ನೆಕ್ಸ್ಟ್ ಏನಾಗುತ್ತೆ 395 ವಿಧಿಗಳಿದ್ದು. That means the articles are there in our Indian Constitution when it has to be came into being only 395. At present there are 470 articles are there. Next, what are those? When I have to be dictating notes, when I have to be discussing elaborate manner, I have to be given major message. What are the value added articles of our Indian Constitution? ಭಾರತ ಸಂವಿಧಾನದಲ್ಲಿ ನೆಕ್ಸ್ಟ್ ಯಾವ್ಯಾವು ಯಾರು ಅನ್ನೋದನ್ನ ನಾನು ಕ್ರಮೇಣವಾಗಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇರುವಾಗ ಅವುಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಹಾಗಾಗಿ ಮೊದಲ ಇಲ್ಲಿ ಪಾರ್ಟ್ಸ್ ಏನದವು, ನೆಕ್ಸ್ಟ್ ಅನುಸೂಚಿ ಏನದವು ಅವನ್ನ ತಿಳ್ಕೊಂಡು ಸಾಕು. ಪಾರ್ಟ್ಸ್ ಎಷ್ಟಿದ್ದು ಇಲ್ಲಿ, ಭಾಗಗಳು ಎಷ್ಟಿದ್ದು ಇಲ್ಲಿ, ಮೂಲತವಾಗಿ 22 ಅವು 25 ಅದು. 25 ಆಗ 4 ಆಡ್ ಮಾಡಿದ್ವಿ. 4 ಯಾವ ಮಾಡಿದ್ವಿ, 4 ಯಾವ್ರಿ ಮೂಲಭೂತ ಹಕ್ಕುಗಳು. ನೆಕ್ಸ್ಟ್ 9 ನಗರಸಭೆ, 9 ಸಹಕಾರಿ ಸಂಘಗಳು. ನೆಕ್ಸ್ಟ್ ಯಾವ್ಯಾವು ಸರಿ ಮೂಲಭೂತ ಹಕ್ಕಲ್ರಿ, ಡ್ಯೂಟೀಸ್ ಹಕ್ಕು ಕರ್ತವ್ಯ ಇದು ಫಂಡಮೆಂಟಲ್ ಡ್ಯೂಟೀಸ್ ಕರ್ತವ್ಯಗಳು ಯಾವ್ರಿ ಮೂಲಭೂತ ಕರ್ತವ್ಯಗಳು. ನೆಕ್ಸ್ಟ್ ನಗರಸಭೆ, ನೆಕ್ಸ್ಟ್ ಸಹಕಾರಿ ಸಂಘ, ನ್ಯಾಯಾಧಿಕರಣಗಳು 4 ಅದು. ಅಂದ್ರೆ 22 4 26 ಆಗಿದ್ದು. ಓಕೆ 26 ಆದ್ರೂ ಕೂಡ 1 ಮೈನಸ್ ಮಾಡಿದ್ವಿ. ಯಾವ್ದು ಮಾಡಿದ್ರಿ 7 ದೇಶೀಯ ಸಂಸ್ಥಾನಗಳು. ನಮ್ಮ ದೇಶದಲ್ಲಿರುವಂತಹ ಪ್ರಾದೇಶಿಕ ದೇಶೀಯ ಚಿಕ್ಕ ಚಿಕ್ಕ ಸಂಸ್ಥಾನಗಳಿದ್ದು ಆ ಸಂಸ್ಥಾನಗಳಿಗೆ ಕೊಟ್ಟಂತ ಕೊಡುಗೆಯನ್ನ 7ನೇ ಭಾಗದಲ್ಲಿ ಕೊಟ್ಟಿದ್ವಿ. ಹಾಗಾಗಿ ಅದನ್ನ ರದ್ದು ಮಾಡಿದ್ವಿ. ಏನಾದ್ರಿ ರದ್ದಾಯಿತು. ಹಾಗಾಗಿ ಮತ್ತ ಎಷ್ಟಾದ್ರೂ ಈಗ 25 ಭಾಗಗಳು ತಿಳಿದು. ನೆಕ್ಸ್ಟ್ ಅನುಸೂಚಿಗಳು 8 ಈಗ 12 ಅಂತ ಇದೆ. 12 ಯಾವ್ದ್ರಿ 12 ಅದು 12 ಆಗಕ ಮತ್ತ 4 ಸೇರ್ಪಡೆ ಅದು. ಆ 4 ಸೇರ್ಪಡೆ ಯಾವ್ಯಾವ ಅದು 8ನೇದು ಐತಿ. ನೆಕ್ಸ್ಟ್ 9 10 ನೆಕ್ಸ್ಟ್ 11 12 ಯಾವ್ಯಾವಪ್ಪ ಇವು 8ನೇದು ಯಾವ್ದ್ರಲ್ಲಿ 8ನೇದು ರೀ 8ನೇದು 8ನೇದು ಐತಿ ಲಾಂಗ್ವೇಜ್ ಭಾಷೆಗಳ ಬಗ್ಗೆ ಅಂತಂದು 9 10 11 12. 9ನೇದು ಭೂ ಸುಧಾರಣೆಗಳು. ಭೂ ಸುಧಾರಣೆಗಳು ಲ್ಯಾಂಡ್ ರಿಫಾರ್ಮ್ಸ್. ನೆಕ್ಸ್ಟ್ 10 ಪಕ್ಷಾಂತರ ನಿಷೇಧ, ಪಕ್ಷಾಂತರ ನಿಷೇಧ ಕಾಯ್ದೆ ಆಂಟಿ ಡಿಫೆಕ್ಷನ್ ಆಕ್ಟ್. ನೆಕ್ಸ್ಟ್ 11 ಪಂಚಾಯತ್ ರಾಜ್ ಸಿಸ್ಟಮ್ ಯಾವ್ದ್ರಿ ಪಂಚಾಯತ್ ವ್ಯವಸ್ಥೆ. ನೆಕ್ಸ್ಟ್ 12 ಮುನ್ಸಿಪಾಲಿಟಿ ನಗರ ಸಭೆಗಳು, ನಗರ ಸಭೆಗಳು ಅದುನೇ ನೋಡ್ಲಿ 4 ಅನುಸೂಚಿಗಳು ಹೆಚ್ಚಿಗದು. ನೆಕ್ಸ್ಟ್ 4 ಭಾಗಗಳು ಹೆಚ್ಚಿಗದು. ಪ್ರಸ್ತುತ ಸಂವಿಧಾನಕ್ಕ ಯಾವಾಗ ಪ್ರಾರಂಭದಲ್ಲಿ ಜಾರಿಗೆ ಬಂದ ಹೋಲಿಕೆ ಮಾಡಿದ್ರ ಅಂತ ತಿಳಿತು. ಎಷ್ಟು ತಿಳಿಸೋದ್ರೊಂದಿಗೆ ಇವನು ಕರೆಕ್ಟ್ ಆಗಿ ನೋಡ್ಕೊರಿ ಬರ್ಕೋರಿ. ನೆಕ್ಸ್ಟ್ ಉಳಿದ ಮಾಹಿತಿಯನ್ನ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ. ನೋಡ್ರಿ ಏನ್ ನೋಡಿದ್ರಿ, ಮೊದಲನೇದಾಗಿ ನಮ್ಮ ಭಾರತ ಸಂವಿಧಾನದ ಉಗಮ ಯಾವ ರೀತಿ ಆಯ್ತು, ಅದರಲ್ಲಿ ಮೂಲತವಾಗಿ ಏನೇನಿತ್ತು, ಏನೇನು ಬದಲಾವಣೆ ಅದು ನೋಡಿದ್ವಿ. ಹಾಗಾಗಿ ನಾವು ಐ ವುಡ್ ಲೈಕ್ ಟು ಡಿಸ್ಕಸ್ ವಿತ್ ಯು ಪ್ರಾಪರ್ ಕಂಟೆಂಟ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ವಾಟ್ ಆರ್ ದಿ ಮೇಜರ್ ಕಂಟೆಂಟ್ಸ್ ಆರ್ ದೇರ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ನಮ್ಮ ಭಾರತ ಸಂವಿಧಾನ ಐತಿ. ನಮ್ಮ ಭಾರತ ಸಂವಿಧಾನದಲ್ಲಿ ಅದರಲ್ಲಿ ಇದ್ದಂತ ಪ್ರಮುಖವಾದಂತಹ ಅಂಶಗಳು ಏನೇನು, ಅದರಲ್ಲಿರುವಂತಹ ಅನುಸೂಚಿಗಳು ಯಾವುವು, ಅದರಲ್ಲಿರುವಂತಹ ಯಾವ್ರಿ ಮತ್ತ ಭಾಗಗಳು ಯಾವುವು, ಅವುಗಳಿರುವಂತಹ ಏನ್ರಿ ವಿಧಿಗಳು ಯಾವುವು, ಅದರೊಂದಿಗೆ ಚರ್ಚಿಸೋಣ. ಹಾಗಾಗಿ ಮೊದಲನೇದಾಗಿ ಭಾರತ ಸಂವಿಧಾನದ ಎಲ್ರಿ 1ನೇ ಭಾಗದಿಂದ 25ನೇ ಭಾಗದವರೆಗೆ ಇರುವಂತಹ ಪ್ರಮುಖ ಅಂಶಗಳನ್ನ ನೋಡ್ರಿ. ಏನಾದ್ರು ಫಸ್ಟ್ ವಿಚ್ ಇಸ್ ದಟ್ ಒನ್, ಕೇಂದ್ರ ಮತ್ತು ಭೂ ಪ್ರದೇಶಗಳು. ಏನಾದ್ರೆ ಯೂನಿಯನ್ ಟೆರಿಟರಿ ಅಂಡ್ ಸೆಂಟ್ರಲ್ ಯೂನಿಯನ್ ಟೆರಿಟರಿ. ಕೇಂದ್ರ ಮತ್ತು ಅದರ ಭೂ ಪ್ರದೇಶ. ಭಾರತ ಮತ್ತು ಭಾರತ ಭೂ ಪ್ರದೇಶದ ಬಗ್ಗೆ ಮಾಹಿತಿ ಹೇಳ್ತೈತ್ರಿ. ಅದು ಎಲ್ಲಿಂದ ಇಲ್ಕಂದ್ರೆ ಆರ್ಟಿಕಲ್ 1 to 4 ವಿಧಿಗಳು ಅಂತ ಬರ್ಕೊಳ್ಳಿ. ವಿಧಿಗಳು 1ರಿಂದ 4ನೇ ವಿಧಿ ಭಾರತ ಭೂ ಪ್ರದೇಶ ಬಗ್ಗೆ ಮಾಹಿತಿ ಕೊಡ್ತೈತಿ. ನೆಕ್ಸ್ಟ್ ಸೆಕೆಂಡ್ ಒನ್ ಸಿಟಿಜನ್ಶಿಪ್.
ದ ಸಿಟಿಜನ್ಶಿಪ್ ಏನ್ರಿ ಭಾರತದ ನಾಗರಿಕತ್ವ ಅಂದ್ರ ಭಾರತದ ನಾಗರಿಕರು ಅಂದ್ರೆ ಯಾರು, ಭಾರತದ ನಾಗರಿಕತ್ವವನ್ನು ಯಾವ ರೀತಿ ಪಡಿತೀವಿ, ಭಾರತದ ನಾಗರಿಕತ್ವಕ್ಕೆ ಅತ್ಯವಶ್ಯಕವಾದಂತಹ ಅಂಶಗಳೇನು ಅವೆಲ್ಲಗಳ ಮಾಹಿತಿಯನ್ನ ಇದರಲ್ಲಿ ನಾಗರಿಕತ್ವ ಯಾವ್ದ್ರಿ ಭಾಗ 2ರಲ್ಲಿ ಪಾರ್ಟ್ 2. ಇಟ್ ಮೀನ್ಸ್ ಇದೇನು ಭಾಗ ಕೊಟ್ಟಿವಲ್ರಿ ಇವು ಭಾಗಗಳು ಅಂತ ಇವು ಪಾರ್ಟ್ಸ್. ಈ ಪಾರ್ಟ್ಸ್ ಭಾಗ 2ರಲ್ಲಿ ನಾಗರಿಕತ್ವದ ಬಗ್ಗೆ ನೋಡ್ತೀವಿ. ಈ ನಾಗರಿಕತ್ವದಲ್ಲಿ ಬರುವಂತ ಅಂಶಗಳು ಏನು, ಎಲ್ಲಿಂದ ಎಲ್ಲಿವರೆಗೆ ಅದರಲ್ಲಿ ಬರ್ತಾವು. 6ರಿಂದ 12ರವರೆಗೆ ವಿಧಿಗಳು. ವಾಟ್ ಆರ್ ದಿ ಫ್ರಮ್ 6 to 12 articles. It has to give major information about the Indian citizenship, how we are going to be taken as a citizen of India. It may be registration or it may be by birth, it may be how I have to be discussing next. ಅಲ್ಲಿ ವಿವರವಾದ ಮಾಹಿತಿಯನ್ನ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಅವಾಗ ಹೇಳ್ತೀನಿ ಈ ಪ್ರಮುಖವಾಗಿ ಅದರಲ್ಲಿರುವಂತಹ ಭಾಗಗಳು. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಅಂತದವು. ಈ ಮೂಲಭೂತ ಹಕ್ಕುಗಳು 14ರಿಂದ 32ರವರೆಗೆ ಇರುವಂತ ವಿಧಿಗಳು. ಇಲ್ಲಿ ಭಾಗ 3 ಬಗ್ಗೆ ಭಾಗ 3ರಲ್ಲಿ 14ರಿಂದ 32ನೇ ವಿಧಿಗಳವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಮಾಹಿತಿ ಐತಿ. ನೆಕ್ಸ್ಟ್ ಟಿಪಿಎಸ್ಪಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇಟ್ ಮೀನ್ಸ್ ಪಾರ್ಟ್ 4. ಭಾಗ 4ರಲ್ಲಿ ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಐತಿ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಅಲ್ಲಿ ಐತಿ ಮಾಹಿತಿ. ಅದು ಎಲ್ಲಿಂದ ಎಲ್ಲಿವರೆಗೆ 33ನೇ ವಿಧಿಯಿಂದ 51ನೇ ವಿಧಿಯವರೆಗೆ ಯಾವುದರ ಬಗ್ಗೆ ಮಾಹಿತಿ ರೀ, ರಾಜ್ಯ ನೀತಿ ನಿರ್ದೇಶಕಗಳು ಡಿಪಿಎಸ್ಪಿ. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು. ಇಟ್ ಮೀನ್ಸ್ ಫಂಡಮೆಂಟಲ್ ಡ್ಯೂಟೀಸ್. It means even though we are a citizen of India, we have to be do. It should be mandatory to do that work. It means that is called as the fundamental duty. ನಮ್ಮ ಮೂಲಭೂತ ಕರ್ತವ್ಯಗಳು ಭಾರತದ ನಾಗರಿಕರಾಗಿ ನಾವು ಮಾಡಲೇಬೇಕಾದಂತ ಕರ್ತವ್ಯಗಳು. ಇದು ನಮ್ಮ ದೇಶದ ಸಮಗ್ರತೆ ಆಗಿರಬಹುದು, ನಮ್ಮ ದೇಶದ ಏಕತೆ ಆಗಿರ್ಬೋದು. ಈ ಉದಾಹರಣೆಗೆ ಆ ಅವಶ್ಯಕತೆಗಾಗಿ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಅಂತ ನಮ್ಮ ಭಾರತದ ಸಂವಿಧಾನದಲ್ಲಿ ಅದಾವು. ಹಂಗ ಕರ್ತವ್ಯಗಳು ಅದಾವು, ಹಂಗ ಹಕ್ಕುಗಳು ಕೂಡ ಅದಾವು. ಹಾಗಾಗಿ ಕರ್ತವ್ಯಗಳ ಬಗ್ಗೆ ಎಲ್ಲಿಂದ ಎಲ್ಲಿವರೆಗೆ ಮಾಹಿತಿ. ಎಷ್ಟೇ ವಿಧಿ ಇದ್ರಿ 51A. ಭಾರತ ಸಂವಿಧಾನದ 51A ಮೂಲಭೂತ ಕರ್ತವ್ಯಗಳ ಬಗ್ಗೆ ವಿವರವಾದ ಮಾಹಿತಿ ಇದೆ. ಓಕೆ, ನೆಕ್ಸ್ಟ್ ಒನ್ ಸೆಂಟ್ರಲ್ ಗೌರ್ಮೆಂಟ್ ಪಾರ್ಟ್ 5. 5ನೇ ಭಾಗದಲ್ಲಿ ನಮ್ಮ ಭಾರತ ಸಂವಿಧಾನದ ಭಾಗದಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಮಾಹಿತಿ. ಸೆಂಟ್ರಲ್ ಗೌರ್ಮೆಂಟ್. The central government it has to be major article from 52 to 151. ಏನ್ರಿ ವಿಧಿ 52ರಿಂದ 152ರವರೆಗೆ ಪ್ರಮುಖವಾಗಿ ನಮ್ಮ ಭಾರತ ಸಂವಿಧಾನದ ಏನ್ರಿ ವಿಧಿಗಳು ಅಲ್ಲಿಂದ ಅಲ್ಲಿವರೆಗೆ ಬರ್ತಾವ. ಅಂದ್ರೆ ಕೇಂದ್ರ ಸರ್ಕಾರ, ಇಟ್ ಮೀನ್ಸ್ ಪಾರ್ಲಿಮೆಂಟ್, ಇಟ್ ಮೀನ್ಸ್ ಲೋಕಸಭಾ, ರಾಜ್ಯಸಭಾ, ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಹಿಯರ್. ಪ್ರೆಸಿಡೆಂಟ್ ಅಂಡ್ ಇವರೆಲ್ಲ ಮಾಹಿತಿ ಬರುವುದೇ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಯಾವುದು ಲೋಕಸಭಾ ಬರ್ತೈತಿ, ರಾಜ್ಯಸಭಾ ಬರ್ತೈತಿ, ರಾಷ್ಟ್ರಪತಿ ಬರ್ತಾರ. ಇವೆಲ್ಲವುಗಳ ಮಾಹಿತಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಎಲ್ಲಾನು ಕೂಡ ಇಲ್ಲೇ ಕೇಂದ್ರ ಸರ್ಕಾರದಲ್ಲಿ ನೋಡ್ತೀವಿ. ಹಾಗಾಗಿ ವಿಧಿ ಎಲ್ಲಿಂದ ಹೇಳ್ತಾರೆ 52ರಿಂದ 151. ನೆಕ್ಸ್ಟ್ ರಾಜ್ಯ ಸರ್ಕಾರ ಎಷ್ಟಂದ್ರಿ 4 ಭಾಗ 6. ಭಾಗ 6ರಲ್ಲಿ ನಮ್ಮ ಭಾರತದ ಎಲ್ಲಿರುವಂತಹ ಹಲವು 28 ರಾಜ್ಯಗಳು. ಈ 28 ರಾಜ್ಯಗಳ ಮಾಹಿತಿ, ಒಂದು ರಾಜ್ಯದ ಸ್ಥಿತಿಗತಿ, ನಮ್ಮ ಭಾರತದ ಸಂವಿಧಾನಾತ್ಮಕವಾಗಿ ರಾಜ್ಯಗಳಿಗೆ ಕೊಟ್ಟಂತ ಪ್ರಾಶಸ್ತ್ಯ, ರಾಜ್ಯಗಳಿರುವಂತಹ ವ್ಯವಸ್ಥೆ, ಆಡಳಿತದ ವ್ಯವಸ್ಥೆ ಎಲ್ಲವುಗಳು ಕೂಡ ಇದರಲ್ಲಿ ಇರ್ತಾವು. ಹಾಗಾಗಿ ರಾಜ್ಯ ಸರ್ಕಾರ ಐತಿ. ರಾಜ್ಯ ಸರ್ಕಾರದಲ್ಲಿ ಯಾರಿರ್ತಾರಲ್ಲಿ ಮುಖ್ಯಮಂತ್ರಿ ಇರ್ತಾರ ಅಥವಾ ಗವರ್ನರ್ ಇರ್ತಾರ. ದೀಸ್ ಆರ್ ದಿ ಮೇಜರ್ ಎಸೆನ್ಷಿಯಲ್ಸ್ ಇನ್ ಸ್ಟೇಟ್ ಗವರ್ಮೆಂಟ್ಸ್. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಬಿ ಲರ್ನ್ ಸಮಥಿಂಗ್ ಇನ್ ಸ್ಟೇಟ್ ಇನ್ ಪಾರ್ಟ್ 6. 6ನೇ ಭಾಗದಲ್ಲಿ ನೋಡ್ತೀವಿ. ಈ 6ನೇ ಭಾಗದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಆರ್ಟಿಕಲ್ 152 to 37. ಎಲ್ಲಿಂದ ರೀ 152ರಿಂದ 237ವರೆಗೆ ನಮ್ಮ ಭಾರತದಲ್ಲಿರುವಂತ ರಾಜ್ಯಗಳ ಮಾಹಿತಿಯನ್ನ ನೋಡ್ತೀವಿ. ರಾಜ್ಯ ಅಂದ್ರೆ ಏನು, ರಾಜ್ಯದ ಪದಾರ್ಥ ಏನು, ರಾಜ್ಯದಲ್ಲಿರುವಂತಹ ವ್ಯವಸ್ಥೆ ಯಾವ ರೀತಿ ಇರ್ತೈತಿ, ಆಡಳಿತ ಇಟ್ ಮೇ ಬಿ ಬೈ ಕ್ಯಾಮ್ರಲ್ ಆರ್ ಸಿಂಗಲ್, ಅದರ ದ್ವಿಸರ್ಕಾರ ಪದ್ಧತಿ ಐತೈತೋ ಇವೆಲ್ಲ ಕೂಡ ಇದರಲ್ಲಿ ನೋಡ್ತೀವಿ. ರಾಜ್ಯ ಸರ್ಕಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಭಾಗ 7. ಯು ಹ್ಯಾವ್ ಟು ಬಿ ನೋಟೆಡ್. ಇಲ್ಲ ನೋಡಿ, ಇದು ಯಾಕೆ ಇಂಪಾರ್ಟೆಂಟ್ ರೀ? ಒಂದು ಮಾರ್ಕ್ಸ್ ಬಿಡಿಸ್ಕೊಳ್ತಾರ. ದೇಶೀಯ ಸಂಸ್ಥಾನಗಳು ಅಂತ ಹೇಳಕತ್ತಾರೆ. ದೇಶೀಯ ಸಂಸ್ಥಾನಗಳು ಅಂತಂದ್ರೆ ನಮ್ಮ ದೇಶದಲ್ಲಿರುವಂತಹ ಕೆಲವಷ್ಟು ಪ್ರಾಂತೀಯ ಸಂಸ್ಥಾನಗಳಿದ್ದು ಆ ಪ್ರಾಂತೀಯ ಸಂಸ್ಥಾನಗಳ ಬಗ್ಗೆ ಮಾಹಿತಿ ಅಂತ ಹೇಳಕತ್ತಾರೆ. ಇದು ಆರ್ಟಿಕಲ್ 238 ಬಗ್ಗೆ ಇರ್ತೈತಿ. ನೌ ಇಟ್ ಹ್ಯಾಸ್ ಟು ಬಿ ನೌ. ಈಗಿಲ್ಲ, ಇದು ತೆಗೆದಾಕಿವಿ. ನಮ್ಮ ಭಾರತ ಸಂವಿಧಾನಾತ್ಮಕವಾಗಿ ಇದನ್ನ ತೆಗೆದಾಕಿವಿ. ಇದನ್ನ ತೆಗೆದಾಕಿದಕ್ಕೆ ಭಾಗಗಳು 26 ಆಗ 25 ಯಾಕಾದ್ರೂ ಇದನ್ನ ತೆಗೆದಿವಿ ನಮ್ಮ ಭಾರತ ಸಂವಿಧಾನದಲ್ಲಿ.
ಅಲ್ಲಿ ಮೊದಲು 22 26 ಆಗ್ಯಾವ ಅಂತ ಹೇಳಿದ್ರಿ. ಯಾವ್ಯಾವ ಸೇರಿಸಿದ್ವಿ ಅಲ್ಲಿ 4 ರೀ? ನಮ್ಮ ಭಾರತ ಸಂವಿಧಾನದಲ್ಲಿ ಯಾವ ಸೇರಿಸಿದ್ವಿ? 4 ಸೇರಿಸಿದ್ವಿ. ಯಾವ ಸೇರಿಸ್ತೀವಿ? ಒಂದು 4A, 9A, 9B. ನೆಕ್ಸ್ಟ್ ನ್ಯಾಯಾಧಿಕರಣ 14A, 4 ಅದು. ಆ 4 ಸೇರಿಸಿದ್ವಿ ಅಂತಂದ್ರೆ 22 ಭಾಗಗಳಿಗೆ 4 ಸೇರಿಸಿದ್ರೆ 26 ಭಾಗಗಳಾಗಿತ್ತು. ಹಾಗಾಗಿ ಇದು ದೇಶೀಯ ಸಂಸ್ಥಾನಗಳು ಕ್ಯಾನ್ಸಲ್ ಇಲ್ಲ, ಹಾಗಾಗಿ ರದ್ದುಪಡಿಸಿವಿ. ಈಗ ಮತ್ತ 25 ಅದು 26 ಆಗಿದ್ದು ಇವ್ನ 4 ಸೇರಿಸಿದ್ ಹೇಳಿದ್ರ ಇಲ್ಲ ಐತಿ ನೋಡಿ. ಇದನ್ನ ದೇಶೀಯ ಸಂಸ್ಥಾನಗಳು ಇಲ್ಲ, ಅದನ್ನ ರದ್ದುಪಡಿಸಲಾಗಿದೆ. ಹಾಗಾಗಿ ನಮ್ಮ ಭಾರತ ಸಂವಿಧಾನಾತ್ಮಕವಾಗಿ 7ನೇ ಭಾಗದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳು ಇವಾಗ ಇಲ್ಲ, ಅದನ್ನ ರದ್ದುಪಡಿಸಿವಿ. ನೆಕ್ಸ್ಟ್ 8 ಕೇಂದ್ರಾಡಳಿತ ಪ್ರದೇಶಗಳು, ಯೂನಿಯನ್ ಟೆರಿಟರಿ. ಇಟ್ ಹ್ಯಾಸ್ ಟು ಗಿವ್ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ಯೂನಿಯನ್ ಟೆರಿಟರಿ. ಎಲ್ಲಿಂದ ಇದ್ದಾವೆ ವಿಧಿಗಳು? 239ರಿಂದ 242ರವರೆಗೆ ಪ್ರಮುಖವಾದ ಮಾಹಿತಿ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಐತಿ. ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಇಟ್ ಹ್ಯಾಸ್ ಟು ಬಿ ರೂಲ್ಡ್ ಬೈ ದಿ ಡೈರೆಕ್ಟ್ಲಿ ಫ್ರಮ್ ಸೆಂಟ್ರಲ್ ಗವರ್ನಮೆಂಟ್ ಅಡ್ಮಿನಿಸ್ಟ್ರೇಷನ್. ಕೇಂದ್ರಾಡಳಿತ ಪ್ರದೇಶಗಳು ಅಂತಂದ್ರೆ ಅವುಗಳನ್ನ ನೇರವಾಗಿ ಗವರ್ನರ್ಗಳ ಮುಖಾಂತರ ಕೇಂದ್ರ ಸರ್ಕಾರ ಆಳ್ವಿಕೆ ಮಾಡುವಂತ ಪ್ರದೇಶಗಳು, ಅವನ್ನ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳ್ತಾರ. ಆ ಕೇಂದ್ರಾಡಳಿತ ಪ್ರದೇಶಗಳು ಎಲ್ಲಿ ಭಾಗ 8ರಲ್ಲಿ ಬರ್ತೈತಿ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶಗಳು ಕೂಡ 8 ಅದಾವು. ಜಸ್ಟ್ ಫಾರ್ ಟ್ರಿಕ್ ನೆನಪಿಟ್ಕೊಳಕ್ ಕೇಳಾಕತ್ತೈತಿ. ಮತ್ತು ಅವ್ರು ಹೇಳಕ್ ಅಕ್ಷರ ಅಂತ ಕೇಳಬೇಡ್ರಿ, ಯಾಕೆ ಅವು 8 ಅದು 8ನೇ ಭಾಗದಾಗ ಇವನು 8ನೇ ಅಕ್ಷರ ಅಂತ ಆಗಲ್ಲ. ಇದು ಕೂಡ ನೆನಪಿಟ್ಕೊಳಕ್ ಕೇಳಾಕತ್ತೀನಿ. 8ನೇ ಭಾಗದಲ್ಲಿ ಐತಿ ಕೇಂದ್ರಾಡಳಿತ ಪ್ರದೇಶಗಳು. ಹಾಗಾಗಿ ಕೇಂದ್ರಾಡಳಿತ ಪ್ರದೇಶಗಳು ಕೂಡ 8 ಅದಾವು. ನೆಕ್ಸ್ಟ್ 9 ಯಾವ್ದ್ರಿ? ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಹೇಳಕತ್ತಾರೆ. ಈ ಪಂಚಾಯತ್ ರಾಜ್ ವ್ಯವಸ್ಥೆ ನಮ್ಮ ಭಾರತದಲ್ಲಿ ಕೊಡಬೇಕಾಗಿ ಅದಾವು ಅಂತಂದ್ರ ಭಾರತದ ಗ್ರಾಮೀಣ ವ್ಯವಸ್ಥೆಯಲ್ಲಿ ಇದರ ಪ್ರಾಮುಖ್ಯತೆ ಅತ್ಯವಶ್ಯಕ. ದಟ್ಸ್ ವೈ ಇಟ್ ಹ್ಯಾಸ್ ಟು ಬಿ ಮೇಜರ್ ಇಂಟೆನ್ಸಿಫೈಡ್ ಅಂಡ್ ಎಸೆನ್ಷಿಯಲ್ ಆಕ್ಟಿವಿಟಿ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದಲ್ಲಿ ಅಷ್ಟೊಂದು ಅವಶ್ಯಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಎಲ್ಲಿಂದ ಇಲ್ಲಿ ಬರ್ತೈತಿ? 243ರಿಂದ ಅದೇ 243 ಓ ಅಂದ್ರೆ ಇಲ್ಲಿ 2,434 ತಿಳ್ಕೊಬಿಟ್ಟಿದ್ರ ಇದು ಓ ಅಂದಂಗ. ಓ ಅಂದ್ರೆ ಇಲ್ಲಿ 243 ಅಂತಂದ್ರ ಇಲ್ಲಿ 243ರಿಂದ 243A, 243B, 200C, D, E, F, G, H ಹಿಂಗ ಕಂಟಿನ್ಯೂ ಆಗಿ ಎತ್ತರ ಬರ್ತೈತಿ. 243ರಿಂದ 43 ಓ ವರೆಗೆ ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ಐತಿ. ಅದು ಎಷ್ಟನೇ ಭಾಗದಾಗ್ರಿ? ಭಾರತ ಸಂವಿಧಾನದ 9ನೇ ಭಾಗ. ಆದ್ರ ಅನುಸೂಚಿ ಅಂತಂದ್ರ 11ನೇ ಅನುಸೂಚಿ ಅಂತ ಹೇಳಬೇಕು. ನೆಕ್ಸ್ಟ್ 9 ಮುನ್ಸಿಪಾಲಿಟಿ. ನೆಕ್ಸ್ಟ್ ಒನ್ ಭಾಗ 9A. ಇಟ್ ಹ್ಯಾಸ್ ಟು ಗಿವ್ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ಮುನ್ಸಿಪಾಲಿಟೀಸ್ ಇನ್ ಅವರ್ ಕಂಟ್ರಿ. ನಮ್ಮ ಭಾರತದಲ್ಲಿರುವಂತಹ ಪಂಚಾಯತ್ ರಾಜ್ ಸಿಸ್ಟಮ್ ಹೆಂಗೈತಿ ಹಂಗ ನಗರಸಭೆಯಲ್ಲಿ ಮುನ್ಸಿಪಾಲಿಟಿ ಬಗ್ಗೆ ಪ್ರಮುಖವಾದಂತ ಮಾಹಿತಿಯನ್ನ ಕೊಡ್ತೈತಿ. ಹಾಗಾಗಿ ನೋಡ್ರಿ ಆರ್ಟಿಕಲ್ ಇಂದ 243P 243P ಇಂದ 243 ZG 243 ZG ವರೆಗೆ ಪ್ರಮುಖವಾಗಿ ಮುನ್ಸಿಪಾಲಿಟಿ ಬಗ್ಗೆ ನಗರಸಭೆಗಳ ಬಗ್ಗೆ ಮಾಹಿತಿ ಕೊಡ್ತೈತಿ. ಅದು 9A. ನೆಕ್ಸ್ಟ್ 9B ಕೋಆಪರೇಟಿವ್ ಸೊಸೈಟೀಸ್ ಇನ್ ಇಂಡಿಯಾ. ಭಾರತದಲ್ಲಿ ಸಹಕಾರಿ ಸಂಘಗಳು 9A ಭಾಗದಲ್ಲಿ ಬರ್ತೈತಿ. ಆ ಎ ಭಾಗದಲ್ಲಿ ಬಂದ್ರ ಎಲ್ಲಿಂದ ಎಲ್ಲಿವರೆಗೆ ವಿಧಿಗಳು ನೋಡ್ರಿ ಏನಾಗತ್ತಲ್ಲಿ 243 ZG ಮುಗಿದೈತಿ. ಇಲ್ಲಿ ZH ಕಂಟಿನ್ಯೂ ಪಾರ್ಟ್ ಅದರಲ್ಲಿ ZH ದಿಂದ 243 ಎಂತಾದ್ರಿ ZT ZS ದಿಂದ ZT ವರೆಗೆ ನಮ್ಮ ಭಾರತದಲ್ಲಿರುವಂತಹ ಸಹಕಾರಿ ಸಂಘಗಳ ಬಗ್ಗೆ 9ನೇ B ಭಾಗದಲ್ಲಿ ಬರುವ ಸಹಕಾರಿ ಸಂಘಗಳ ಮಾಹಿತಿಯನ್ನ ನಮ್ಮ ಸಂವಿಧಾನಾತ್ಮಕವಾಗಿ ಕೊಡಬಹುದಾಗಿದೆ. ಅಲ್ಲಿ ನೋಡ್ತೀವಿ ಕೊಡುವ ಮಾಹಿತಿ ಅಂತ ಹೇಳಕತ್ತಾರೆ. ನೆಕ್ಸ್ಟ್ ಒನ್ 10ನೇದು ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳು. ಶೆಡ್ಯೂಲ್ಡ್ ಏರಿಯಾಸ್ ಅಂಡ್ ಟ್ರೈಬಲ್ ಏರಿಯಾ. ಭಾರತದಲ್ಲಿ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ಭಾರತ ಸಂವಿಧಾನದ 10ನೇ ಭಾಗದಲ್ಲಿ ಮಾಹಿತಿ ಐತಿ. ಹಾಗಾಗಿ 10ನೇ ಭಾಗದಲ್ಲಿ ಬರುವಂತಹ ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ವಿವರವಾದ ಮಾಹಿತಿ ಎಲ್ಲಿಂದ ಎಲ್ಲಿವರೆಗೆ ವಿಧಿ ಅಂತ ಕೇಳಾಕತ್ತಾರೆ. 244ರಿಂದ 244A ಅಂದ್ರ ಏನಾಗತ್ತಲ್ಲಿ 44 244A1 ಅಂದ್ರೆ 2 ಅಂತ ಹೇಳಕತ್ತಾರೆ. 244 ಅನುಸೂಚಿತ ಪ್ರದೇಶ
ಬುಡಕಟ್ಟು ಪ್ರದೇಶಕ್ಕೆ 244 ಎ ಇಲ್ಲಿ 10ನೇ ಭಾಗದಲ್ಲಿ ಬರುವಂತ ಅನುಸೂಚಿತ ಪ್ರದೇಶಗಳು ಅಂತ ಹೇಳಕತ್ತಾರೆ. ನೆಕ್ಸ್ಟ್ ಒನ್ ಯಾವ್ದೈತೆ ನೆಕ್ಸ್ಟ್ ಅದಾಗಿಂದಲ್ಲಿ ಕೇಂದ್ರ ರಾಜ್ಯ ನಡುವಿನ ಸಂಬಂಧ, ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಅಂಡ್ ದಿ ಸ್ಟೇಟ್ ರಿಲೇಶನ್ಶಿಪ್ಸ್ ಅಂದ್ರೆ ಭಾರತದಲ್ಲಿರುವಂತಹ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧವನ್ನ ಭಾಗ 11ರಲ್ಲಿ ವಿವರಿಸಲಾಗಿದೆ. ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಹೌ ಇಟ್ ಹ್ಯಾಸ್ ಟು ಬಿ ಗೋಯಿಂಗ್ ಆನ್. ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧ ಯಾವ ರೀತಿ ಐತಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರ. ಎಲ್ಲಿಂದ ಹೇಳ್ತಾರೆ ಇರೋದು 245ರಿಂದ 263 ಬಗ್ಗೆ ಪ್ರಮುಖವಾದ ಮಾಹಿತಿ ಅಂದ್ರೆ ವಿಧಿಗಳು ಹೇಳಕತ್ತಿದ್ ನಾನು ಎಲ್ಲಿಂದ ಎಲ್ಲಿವರೆಗೆ. ಓಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಮಾಹಿತಿ ಐತಿ, ಅದು ಎಲ್ಲಿಂದ ಯಾವ್ಯಾವ ವಿಧಿ ತನರಿ 245ನೇ ವಿಧಿಯಿಂದ 263ನೇ ವಿಧಿಯವರೆಗೆ ಪ್ರಮುಖವಾದ ಮಾಹಿತಿಯನ್ನ ಕೊಡ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಯಾವ್ದ್ರೆ ಹಣಕಾಸು ಆಸ್ತಿ ಒಪ್ಪಂದ ಮತ್ತು ವಿವಾದಗಳು. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ಫೈನಾನ್ಸ್, ಪ್ರಾಪರ್ಟಿ, ಕಾಂಟ್ರಾಕ್ಟ್ಸ್ ಅಂಡ್ ಟ್ರೀಟೀಸ್. ಇಲ್ಲಿ ಹಣಕಾಸಿನ ವ್ಯವಹಾರ ಆಗಿರ್ಬೋದು ಅಥವಾ ಯಾವುದೇ ಆಸ್ತಿ ಪಾಸ್ತಿ ಪ್ರಾಪರ್ಟಿ ಬಗ್ಗೆ ಆಗಿರ್ಬೋದು ಅಥವಾ ಕಾಂಟ್ರಾಕ್ಟ್ ಒಪ್ಪಂದಗಳ ಬಗ್ಗೆ ಆಗಿರ್ಬೋದು ಅಥವಾ ಯಾವುದೇ ಏನಾಗುತ್ತೆ ವಿವಾದಗಳು ಅಂತಂದ್ರೆ ಯಾವುದೇ ರೀತಿಯಾದಂತಹ ವಿವಾದಗಳಿದ್ದು ಅಂತ ಅವುಗಳ ಬಗ್ಗೆ ಮಾಹಿತಿನೂ ಕೂಡ ನಮ್ಮ ಭಾರತ ಸಂವಿಧಾನದ 12ನೇ ಭಾಗದಲ್ಲಿ ಬರ್ತೈತಿ. ಆ 12ನೇ ಭಾಗದಲ್ಲಿ ವಿಧಿಗಳು ಎಲ್ಲಿಂದ ಎಲ್ಲಿವರೆಗೆ 264ರಿಂದ 267ರವರೆಗೆ ಪ್ರಮುಖವಾದ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾರೆ. ಅದ್ರಾಗ ನಮ್ಮ ಭಾರತ ಸಂವಿಧಾನಾತ್ಮಕವಾಗಿ ಭಾಗ 12ರಲ್ಲಿ 264ರಿಂದ 67ರವರೆಗೆ ಹಣಕಾಸಿನ ವ್ಯವಸ್ಥೆ ವ್ಯವಹಾರ ಆಗಿರ್ಬೋದು, ಆಸ್ತಿ ಬಗ್ಗೆ ಆಗಿರ್ಬೋದು, ಒಪ್ಪಂದಗಳಾಗಿರ್ಬೋದು ಅಥವಾ ಯಾವುದೇ ವಿವಾದಗಳಾಗಿರ್ಬೋದು ಅದರ ಬಗ್ಗೆ ಇರುವಂತ ರೀತಿ ನೀತಿಗಳು ಅಂದ್ರೆ ಇವೆಲ್ಲ ಹೇಳಕತ್ತಿದ್ದ ಅದಕ್ಕೆ ಕಥೆ. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಮೇಜರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದೇ ಆರ್ ಗೋಯಿಂಗ್ ಟು ಬಿ ಗಿವನ್ ಪ್ರಾಪರ್ಲಿ ಆಸ್ ಪರ್ ಅವರ್ ರಿಕ್ವೈರ್ಮೆಂಟ್ ವೆನ್ ಇಟ್ ಹ್ಯಾಸ್ ಟು ಬಿ ನೆಸೆಸರಿ ಟು ಅಸ್ ಟು ನೋ ವೆಲ್ ಮ್ಯಾನರ್. ನಮಗೆ ಯಾವಾಗ ಅವಶ್ಯಕತೆ ಐತಿ ಆ ಅವಶ್ಯಕತೆ ತಕ್ಕಂಗ ಯಾವ್ದರ ಬಗ್ಗೆ ಮಾಹಿತಿ ಬೇಕು ಆ ಮಾಹಿತಿಯನ್ನ ಯಾವ ಭಾಗದಲ್ಲಿ ಯಾವ ವಿಧಿಯಲ್ಲಿ ಯಾವ ಅನುಸೂಚಿಯಲ್ಲಿ ಕೊಟ್ಟಾರ ಅಂತಂದು ಕರೆಕ್ಟ್ ಆಗಿ ನಮ್ಗೆ ತಿಳ್ಕೊಳಕ ಈ ರೀತಿ ಪ್ರಮುಖವಾಗಿ ವಿಂಗಡಣೆ ಮಾಡ್ಯಾರ. ಹಾಗಾಗಿ ಕರೆಕ್ಟ್ ಆಗಿ ಫೋಟೋ ತಗೋರಿ ಅಥವಾ ಅದನ್ನ ಸ್ಕ್ರೀನ್ ಶಾಟ್ ತಗೋರಿ ಬರ್ಕೋರಿ. ಆಮೇಲೆ ಮಾತ್ರ ನೆಕ್ಸ್ಟ್ ನಮ್ಮ ಭಾರತ ಸಂವಿಧಾನದ 13ನೇ ವಿಧಿ. ವಾಟ್ ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಇನ್ಫಾರ್ಮೇಶನ್. ಭಾರತ ಸಂವಿಧಾನದಲ್ಲಿ 13ನೇ ವಿಧಿ ಐತಿ. 13ನೇ ವಿಧಿ ಕೊಡುವಂತ ಮಾಹಿತಿ ಏನು ಅಂತ ಹೇಳಕತ್ತಾರೆ ಅವ್ರಿಗೆ. ಇದೇನಾಗತ್ತಲ್ಲಿ ವ್ಯಾಪಾರ, ವಾಣಿಜ್ಯ ಮತ್ತು ಸಂಪರ್ಕ ಸ್ವಾತಂತ್ರ್ಯ. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಗಿವನ್ ಮೇಜರ್ ಪ್ರಿಫರೆನ್ಸ್ ಟು ದಿ ಟ್ರೇಡ್, ಕಾಮರ್ಸ್ ಅಂಡ್ ಅದರ್ ಆಕ್ಟಿವಿಟೀಸ್. ಇಟ್ ಮೀನ್ಸ್ ಇಂಡಿಪೆಂಡೆನ್ಸ್, ಸಂಪರ್ಕ ಸ್ವಾತಂತ್ರ್ಯ, ನಮ್ಮ ಕಮ್ಯುನಿಕೇಶನ್ ಮಾಡೋಕ್ಕಾಗಿರ್ಬೋದು ಇವೆಲ್ಲ ಸ್ವಾತಂತ್ರ್ಯ. ನಮ್ಮ ಅಂದ್ರೆ ಇಲ್ಲಿ ಏನಾಗತ್ತಲ್ಲಿ ಓನ್ಲಿ ಕಮರ್ಷಿಯಲ್ ಆಕ್ಟಿವಿಟಿ. ನಮ್ಮಲ್ಲಿ ಏನಾದ್ರೂ ನಾವು ಬಿಸ್ನೆಸ್ ವ್ಯವಹಾರ ಮಾಡ್ತಿದ್ವಿ ಅಂತಾರ ಅದಕ್ಕೂ ಕೂಡ ಸಂಪೂರ್ಣ ಸ್ವಾತಂತ್ರ್ಯ ಐತಿ. ಅದು ಭಾಗ 13ರಲ್ಲಿ ನಮ್ಮ ಸಂವಿಧಾನಾತ್ಮಕವಾಗಿ ಇರುವ ಸಂವಿಧಾನದ 13ನೇ ಭಾಗದಲ್ಲಿ ಐತಿ ಅಂತ ಹೇಳ್ತಾರೆ. ಇಟ್ ಹ್ಯಾಸ್ ಟು ಗಿವನ್ ಮೇಜರ್ ಇನ್ಫಾರ್ಮೇಶನ್ ಪಾರ್ಟ್ 30. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ನೆಸೆಸರಿ ಟ್ರೇಡ್ ಅಂಡ್ ಕಮರ್ಷಿಯಲ್ ಆಕ್ಟಿವಿಟಿ. ದಟ್ಸ್ ವೈ ಫ್ರಮ್ ಆರ್ಟಿಕಲ್ 301ರಿಂದ ಎಲ್ಲಿವರೆಗೆ 307ರವರೆಗೆ ಪ್ರಮುಖವಾದಂತಹ ಮಾಹಿತಿಯನ್ನ ಕೊಡ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಒಕ್ಕೂಟ ಮತ್ತು ರಾಜ್ಯಗಳ ಅಧೀನದಲ್ಲಿನ ಸೇವೆಗಳು. ಇಟ್ ಮೀನ್ಸ್ ವಾಟ್ ಆರ್ ದಿ ಮೇಜರ್ ಸರ್ವಿಸಸ್ ಅಂಡರ್ ದಿ ಯೂನಿಯನ್ ಅಂಡ್ ದಿ ಸ್ಟೇಟ್ಸ್. ಅಂದ್ರೆ ರಾಜ್ಯ ಮತ್ತು ಇಟ್ ಮೀನ್ಸ್ ಯೂನಿಯನ್ ಅಂಡ್ ಸ್ಟೇಟ್ಸ್, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಬರುವಂತ ಪ್ರಮುಖ ಹುದ್ದೆಗಳು ಯಾವ್ಯಾವು, ಒಕ್ಕೂಟ ಆಗಿರ್ಬೋದು ಅಥವಾ ರಾಜ್ಯಗಳಲ್ಲಿ ಯಾವ್ಯಾವ ಬರ್ತಾವ ಅನ್ನೋದು ಮಾಹಿತಿಯನ್ನ ಪ್ರಮುಖವಾಗಿ ಯಾವುದರಲ್ಲಿ ಕೊಡ್ತಿರ್ಲಿ 14ನೇ ಭಾಗ. It means part 14 it has to give major information about the what are the major services comes under state and union list. And from article ಎಲ್ಲಿಂದ ಎಲ್ಲಿವರೆಗೆ ಇದು ಆರ್ಟಿಕಲ್ ರೀ 308ರಿಂದ 323ರವರೆಗೆ ಪ್ರಮುಖವಾದ ಮಾಹಿತಿಯನ್ನ ಕೊಡ್ತೈತಿ. ಹಾಗಾಗಿ ಒಕ್ಕೂಟ ಮತ್ತು ರಾಜ್ಯಗಳ ಅಧೀನದಲ್ಲಿನ ಸೇವೆಗಳು 308ರಿಂದ 323 ಪಾರ್ಟ್ 14. ನೆಕ್ಸ್ಟ್ ಒನ್ ಪಾರ್ಟ್ 14A ಟ್ರಿಬ್ಯುನಲ್ಸ್, ನ್ಯಾಯಾಧೀಕರಣಗಳು. ಏನು ನ್ಯಾಯಾಧೀಕರಣಗಳು ಅಂತಂದ್ರೆ ಈ ನ್ಯಾಯಾಧೀಕರಣಗಳ ಬಗ್ಗೆ ಏನ್ಲಿ ಟ್ರಿಬ್ಯುನಲ್ಸ್ ಅಂತ ಕರೀತಾರೆ. ಟ್ರಿಬ್ಯುನಲ್ಸ್ ಈ ನ್ಯಾಯಾಧೀಕರಣಗಳು ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಕ ಇರುವಂತಹ ಪ್ರಮುಖ ನ್ಯಾಯಾಧೀಕರಣಗಳು. ಅಲ್ಲಿ ಸೂಕ್ತವಾದ ಮಾಹಿತಿಯೊಂದಿಗೆ ಅವ್ರನ್ನ ಸಬ್ಜೆಕ್ಟ್ ಒಳಗೆ ಹೇಳ್ತೀನಿ, ಅಲ್ಲಿ ಸಿಲೆಬಸ್ ಅವ್ರನ್ನ ಚಾಪ್ಟರ್ ಒಳಗೆ ಹೇಳ್ತೀನಿ. ಈ ನ್ಯಾಯಾಧೀಕರಣಗಳ ಬಗ್ಗೆ ಆರ್ಟಿಕಲ್ ಎಲ್ಲಿಂದ ಎಲ್ಲಿವರೆಗೆ ಅನ್ನೋದನ್ನ ಪ್ರಮುಖವಾಗಿ ನೋಡಿರ್ಲಿ. ಅಲ್ಲೇ ಯಾವ್ದಾದ್ರು ಅಷ್ಟೇ 323A ಮತ್ತು 323B ಇವು ಎದುರೇ ನ್ಯಾಯಾಧೀಕರಣಗಳ ಬಗ್ಗೆ ಪ್ರಮುಖವಾದ ಮಾಹಿತಿ. ನೆಕ್ಸ್ಟ್ ಒನ್ ನೆಕ್ಸ್ಟ್ ಯಾವ್ದಂದ್ರೆ ಚುನಾವಣೆಗಳು.
ಎಲೆಕ್ಷನ್ ಇನ್ ಇಂಡಿಯಾ, ನಮ್ಮ ಭಾರತ ಸಂವಿಧಾನಾತ್ಮಕವಾಗಿ ಭಾರತದಲ್ಲಿರುವಂತ ಯಾವ್ದ್ರಿ ಎಲೆಕ್ಷನ್. ಇಟ್ ಹ್ಯಾಸ್ ಟು ಬಿ ನೆಸೆಸರಿ ಫ್ರಮ್ ಎವ್ರಿ ನೂಕ್ ಅಂಡ್ ಕಾರ್ನರ್ ಇನ್ ಇಂಡಿಯಾ. ಭಾರತದಲ್ಲಿ ಗ್ರಾಮ ಪಂಚಾಯತಿ ಹಿಡಿದು ನೆಕ್ಸ್ಟ್ ಇಲ್ಲಿ ಪ್ರೆಸಿಡೆಂಟ್ ವರೆಗೆ ದಿಲ್ಲಿವರೆಗೆ ನಡೆಯುವಂತ ಎಲೆಕ್ಷನ್ ಎಲ್ಲವಕ್ಕೂ ಕೂಡ ಚುನಾವಣೆ ನಡೆಯಲೇಬೇಕು. ಹಾಗಾಗಿ ಆ ಚುನಾವಣೆಗೆ ಸಂಬಂಧಿಸಿದಂತ ವಿಧಿ ಯಾವುದು? 324ರಿಂದ 329ರವರೆಗೆ ಪ್ರಮುಖವಾದಂತಹ ಮಾಹಿತಿ ಕೊಡ್ತೈತಿ. ನೋಡ್ರಿ ಏನಾಗುತ್ತೆ, 324ರಿಂದ 329 ಎ ವರೆಗೆ ಕೊಡ್ತೈತಿ. ಆಗ ಈಗ ಏನೈತಲ್ಲ ಅದನ್ನ ತೆಗೆದಾಕಿವಿ, 320 ಮಾತ್ರ. ಇದರಲ್ಲಿ 329 ಎ ಅಂತಿತ್ತು, ಇದನ್ನ ಏನ್ ಮಾಡಿರ್ತೀರಿ ಈಗ ರದ್ದುಪಡಿಸಲಾಗಿದೆ. ಏನು ರದ್ದುಪಡಿಸಲಾಗಿದೆ. ಹಾಗಾಗಿ 324ರಿಂದ 29ರವರೆಗೆ ಭಾರತದಲ್ಲಿರುವಂತಹ ಚುನಾವಣೆ ಮಾಹಿತಿ ಕೊಡ್ತೈತಿ ಅಂತ ಹೇಳಕತ್ತಾರ ಅವರು. ನೆಕ್ಸ್ಟ್ ಒನ್ ಭಾಗ 16 Part 16 of our Indian Constitution. It has to be given major information. ಇದರ ಬಗ್ಗೆ ಕೊಡೋದು ಮಾಹಿತಿ ಇರೋದ್ರಿ ಸ್ಪೆಷಲ್ ಪ್ರೊವಿಷನ್ಸ್ ರಿಲೇಟಿವ್ ಟು ದಿ ಸರ್ಟೇನ್ ಕ್ಲಾಸಸ್. ವಿಶೇಷ ಉಪಬಂಧಗಳು, ಅದು ಯಾವುದಕ್ಕೆ? ಕೆಲವು ವರ್ಗಗಳಿಗೆ. ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ಸರ್ಟೇನ್ ಕ್ಲಾಸಸ್. ಕೆಲವು ವರ್ಗಗಳಿಗೆ ಸಂಬಂಧಪಟ್ಟ ವಿಶೇಷ ಉಪಬಂಧಗಳು ಅಂದ್ರೆ ಕೆಲವು ವರ್ಗಗಳು ಏನದಲ್ಲ ಅಲ್ಲಿರುವಂತಹ ಪ್ರಮುಖವಾದಂತಹ ಮಾಹಿತಿಯನ್ನ ಕೊಡ್ತೈತಿ. ಅದು 16ನೇ ಭಾಗದಲ್ಲಿ. ಈ 16ನೇ ಭಾಗದಲ್ಲಿ ಕೊಟ್ಟರು ಕೂಡ ಅದು ವಿಧಿ ಎಲ್ಲಿಂದ ಎಲ್ಲಿವರೆಗೆ? 330ರಿಂದ ಎಲ್ಲಿ ತನಕ ಹೇಳಿದ? 330ರಿಂದ 342ರವರೆಗೆ. 330ರಿಂದ 342ರವರೆಗೆ ಪ್ರಮುಖವಾಗಿ ಕೆಲವು ವರ್ಗಗಳಿಗೆ ಸಂಬಂಧಪಟ್ಟ ವಿಶೇಷ ಉಪಬಂಧಗಳ ಬಗ್ಗೆ ಮಾಹಿತಿ ಕೊಡ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಭಾಗ 17 ಪಾರ್ಟ್ 17. It has to be given major information about the languages. It means administrative language. ಆಡಳಿತಾತ್ಮಕ ಭಾಷೆಗಳು. ನಮ್ಮ ಭಾರತದಲ್ಲಿ ಯಾವ ರೀತಿ ಭಾಷೆ ಐತಿ, ರಾಜ್ಯದ ಭಾಷೆಗಳು ಯಾವುವು ಅಥವಾ ಸೆಂಟ್ರಲ್ ಕೇಂದ್ರ ಸರ್ಕಾರದ ಭಾಷೆಗಳು ಯಾವುವು, ಅದರ ಪ್ರಮುಖವಾದಂತಹ ಮಾಹಿತಿಯನ್ನ ಭಾಗ 17ರಲ್ಲಿ ಆಡಳಿತದ ಭಾಷೆ ಅಂತ ಐತಿ, ಅಲ್ಲಿ ಪ್ರಮುಖವಾದಂತಹ ಮಾಹಿತಿಯನ್ನ ಇದರ ಬಗ್ಗೆ ಕೊಡ್ತಾರ ಅಂತ ಹೇಳ್ಬೋದು. ಇದರ ಕುರಿತು ಹೇಳುವಂತಹ ವಿಧಿಗಳು ಯಾವ್ಯಾವು? 343ರಿಂದ 351ರವರೆಗೆ ಪ್ರಮುಖವಾಗಿ ಮಾಹಿತಿ ನೀಡುತ್ತೆ. ಹಾಗಾಗಿ ಆರ್ಟಿಕಲ್ 343 ಟು ದಿ 351 ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ಸ್ಪೆಷಲ್ ಪ್ರೊವಿಷನ್. ಎದ್ರ ಬಗ್ಗೆ? ಆಡಳಿತ ಭಾಷೆಗಳ ಬಗ್ಗೆ. ನಮ್ಮ ಭಾರತದಲ್ಲಿರುವಂತಹ ಆಡಳಿತ ಭಾಷೆಗಳ ಬಗ್ಗೆ ಪ್ರಮುಖವಾದಂತಹ ಮಾಹಿತಿಯನ್ನ ಕೊಡ್ತೈತಿ. ಇಟ್ ಮೀನ್ಸ್ ಅಫಿಷಿಯಲ್ ಲ್ಯಾಂಗ್ವೇಜಸ್. ವಾಟ್ ಆರ್ ದಿ ಮೇಜರ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ ಅಂಡ್ ವೇರ್ ಇಟ್ ಹ್ಯಾಸ್ ಟು ಬಿ ಯೂಸಸ್ ಅಂಡ್ ವಾಟ್ ಆರ್ ದಿ ಮೇಜರ್ specific regionality. That's why I have to be discussed in that one where I have to be discussed properly syllabus. I will discuss ಎಲ್ಲಿ ಅದರ ಬಗ್ಗೆ ಹೇಳ್ತೀನಿ ಆ ಚಾಪ್ಟರ್ ಒಳಗ ಅಲ್ಲಿ ಪ್ರಮುಖವಾದ ಮಾಹಿತಿ ಹೇಳ್ತೀನಿ. ಓಕೆ, ಲೈಕ್ ಇಟ್. ನೆಕ್ಸ್ಟ್ ಒನ್ ತುರ್ತು ಪರಿಸ್ಥಿತಿಗಳು, ಎಮರ್ಜೆನ್ಸೀಸ್. ಇನ್ ಪಾರ್ಟ್ 18 ಭಾರತ ಸಂವಿಧಾನದ 18ನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಗಳ ಬಗ್ಗೆ ಮಾಹಿತಿ ಇದೆ. ತುರ್ತು ಪರಿಸ್ಥಿತಿಗಳು ಹಾಗಾಗಿ 3 ರೀತಿಯಾದಂತಹ ತುರ್ತು ಪರಿಸ್ಥಿತಿಗಳು ನಮ್ಮ ಭಾರತದಲ್ಲಿ ಸಂಭವಿಸ್ತವು. ಹಾಗಾಗಿ ಈ 3 ರೀತಿಯಾದಂತಹ ತುರ್ತು ಪರಿಸ್ಥಿತಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ಕೊಡ್ತೈತಿ. ಯಾವ ಎಮರ್ಜೆನ್ಸಿ ರೀ? ಓಕೆ, ಇಟ್ ಹ್ಯಾಸ್ ಟು ಗಿವನ್ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ಎಮರ್ಜೆನ್ಸೀಸ್. ತುರ್ತು ಪರಿಸ್ಥಿತಿಗಳು ಅಂತ ಹೇಳುತ್ತೆ. ಆ ತುರ್ತು ಪರಿಸ್ಥಿತಿಗಳ ವಿಧಿಗಳು ಯಾವುವು? ಇಟ್ ಮೀನ್ಸ್ ವಾಟ್ ಆರ್ ದಿ ಮೇಜರ್ ಆರ್ಟಿಕಲ್ಸ್. ಇಟ್ ಮೀನ್ಸ್ 350 to 360 352ರಿಂದ 360 ಕೊಡ್ತೈತಿ. ಈ ಒಂದು ದೇರ್ ಆರ್ 3 ಟೈಪ್ಸ್. ಈ ಒಂದು ದೇರ್ ಇಸ್ ಅ ಎಮರ್ಜೆನ್ಸಿ. ದ ಎಮರ್ಜೆನ್ಸಿ ಹ್ಯಾಸ್ ಟು ಬಿ ಕ್ಲಾಸಿಫೈಡ್ ಇಂಟು 3. ವಾಟ್ ಆರ್ ದೋಸ್? ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಅಂಡ್ ನೆಕ್ಸ್ಟ್ ಒನ್ ಫೈನಾನ್ಷಿಯಲ್ ಎಮರ್ಜೆನ್ಸಿ. ದ ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 352, ಸ್ಟೇಟ್ ಎಮರ್ಜೆನ್ಸಿ 356. Next, financial emergency 366. These are the major information about the emergencies. Part 18 18ನೇ ಭಾಗದಲ್ಲಿ ತುರ್ತು ಪರಿಸ್ಥಿತಿಗಳ ಬಗ್ಗೆ 352ರಿಂದ 360ರವರೆಗೆ ಐತಿ. ಅಲ್ಲೇ 352, 56, ನೆಕ್ಸ್ಟ್ 60 ಅಂತಂದ ಐತಿ. ಇವುಗಳ ಬಗ್ಗೆ ವ್ಯವಸ್ಥಿತ ಮಾಹಿತಿ ಮುಂದೆ ಹಂಚೋಣ. ಈಗ ಫಸ್ಟ್ ಓವರ್ ಆಗಿ ಐಡಿಯಾ ನೋಡಿ ಚಾಪ್ಟರ್ ವೈಸ್. ನೆಕ್ಸ್ಟ್ ಒನ್ ಯಾವ್ದ್ರಿ? ಭಾಗ 19. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಗಿವನ್ ಮೇಜರ್ ಇನ್ಫಾರ್ಮೇಶನ್ ಅಬೌಟ್ ದಿ ಮಿಸ್ಲೇನಿಯಸ್. ಸಂಕೀರ್ಣ ಅಂದ್ರೆ ಅದನ್ನೆಲ್ಲ ಬಿಟ್ಟು ಉಳಿದು ಮತ್ತೆ ಏನೇನು ಇರ್ತಾವಲ್ಲ ಅವು ಇಲ್ಲಿ ಅಂತ ಹೇಳಕತ್ತಾವು. ಇಟ್ ಮೀನ್ಸ್ ಅದರ್ ದೆನ್ ದಟ್
ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಹಿಯರ್ ಬಯಾನ್ ದಟ್, ಇದನ್ನ ಬಿಟ್ಟು ಮತ್ತೆ ಇನ್ನೇನಾದ್ರೂ ಬೇರೆ ಬೇರೆ ಇರ್ತಾವಲ್ಲ ಅವೆಲ್ಲವೂ ಕೂಡ ಈ ಸಂಕೀರ್ಣ ಅಂತ ಏನೈತಲ್ಲ ಇದರಲ್ಲಿ ಬರ್ತಾವು. ಅಲ್ಲಿ ಪ್ರಮುಖವಾಗಿ ಕೆಲವಷ್ಟು ವಿಷಯಗಳನ್ನ ಚರ್ಚಿಸ್ತೈತಿ. ಅಲ್ಲಿ ಬರುವಂತ ವಿಷಯಗಳು, ಅಲ್ಲಿ ಬರುವಂತ ವಿಧಿಗಳು ಇಲ್ಲಿಂದ 361ರಿಂದ 367ರವರೆಗೆ ಈ ಸಂಕೀರ್ಣ ಅಂತ ಏನೈತಲ್ಲ ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ. These are the major parts of our Indian Constitution. These are the major articles of in that one. ಅದರಲ್ಲಿ ಬರುವಂತಹ ಪ್ರಮುಖ ಭಾಗಗಳೇನು, ಆ ಭಾಗದಲ್ಲಿರುವಂತಹ ಪ್ರಮುಖ ವಿಷಯಗಳೇನು, ಆ ವಿಷಯಕ್ಕೆ ಸಂಬಂಧಿಸಿದಂತ ವಿಧಿಗಳು ಯಾವುದು ಎಂಬುದನ್ನು ಪ್ರಮುಖವಾಗಿ ನೋಡ್ಕೊಂಡಿದ್ರಿ. ಹಾಗಾಗಿ ಅವನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಇನ್ನು 2-3 ಉಳಿದವು, ಅವನ್ನ ನೋಡಿ. ನೋಡಿದ್ರಲ್ಲಿ ನಮ್ಮ ಭಾರತ ಸಂವಿಧಾನಾತ್ಮಕವಾಗಿ 19ನೇ ಭಾಗಗಳವರೆಗೆ 19 ಭಾಗಗಳ ನೋಡಿದ್ವಿ. ಆ 19ನೇ ಭಾಗ ಯಾವ್ದ್ರಿ? ಸಂಕೀರ್ಣ ಅಂದ್ರೆ ಇನ್ನತ್ರ ಕೆಲವಷ್ಟು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಅಲ್ಲಿ ನೋಡ್ತಾರೆ ಅಂತ ಹೇಳಿದ್ರಿ. ನೆಕ್ಸ್ಟ್ 20ನೇದ್ದು ದ ಅಮೆಂಡ್ಮೆಂಟ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತ ಸಂವಿಧಾನವನ್ನ ಹೆಂಗ್ ತಿದ್ದಬೇಕ್ರಿ? ನೀ ತಿಳಿದು ನೀನು ಬರೆಯೋದು, ತಿದ್ದಿದ್ ಬರೋದು, ನಾ ತಿಳಿದು ನಾನು ತಿದ್ದಿದ್ ಬರೋದು. ಇಟ್ ಮೀನ್ಸ್ ಇಟ್ ಹ್ಯಾಸ್ ಟು ಬಿ major proper procedure. It means if you are trying to amend our Indian Constitution, it has to be a rules and regulation. In that prescribed manner, you can try to alterate. ಓಕೆ, ಸಂವಿಧಾನ ತಿದ್ದುಪಡಿ ಮಾಡ್ರಿ. ಸಂವಿಧಾನ ತಿದ್ದುಪಡಿ ಮಾಡ್ಬೇಕಾಗಿತ್ತಂತಾರ ನಮ್ಮ ಜನರ ಅವಶ್ಯಕತೆ ತಕ್ಕಂಗ ಮಾಡ್ತಿರ್ಲ, then you can try to amend it even though it has to be a proper rules and regulation. That's why they are going to be given major information about the amendment of our Indian Constitution. ಪಾರ್ಟ್ 20ನೇ ಭಾಗದಲ್ಲಿ ನಮ್ಮ ಭಾರತ ಸಂವಿಧಾನದ ತಿದ್ದುಪಡಿಯ ಮಾಹಿತಿಯನ್ನ ಕೊಟ್ಟಾರ. ಯಾವ ರೀತಿ ನಮ್ಮ ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕು, ಹೌ ವಿ ಕ್ಯಾನ್ amend our Indian Constitution. That's why in that one it has to be Article 368. 368ನೇ ವಿಧಿ ಪ್ರಕಾರ ನಮ್ಮ ಭಾರತ ಸಂವಿಧಾನವನ್ನ ತಿದ್ದುಪಡಿಗೆ ಸಂಬಂಧಿಸಿದಂತ ಮಾಹಿತಿ ಐತಿ. ಸರಳ ವಿಧಾನ ಮುಖಾಂತರ ತಿದ್ದುಪಡಿ ಅಥವಾ ವಿಶೇಷ ವಿಧಾನ ಮತ್ತು ವಿಶೇಷ ಪ್ಲಸ್ ಸ್ಪೆಷಲ್ ಮೆಜಾರಿಟಿ ಅಂತ 3 ರೀತಿಯಾದಂತಹ ತಿದ್ದುಪಡಿಯ ವಿಧಾನಗಳದವು. ಆ ಎಲ್ಲಾ ಮಾಹಿತಿಗಳು ಇದರಲ್ಲಿ ನೋಡೋಣ 20ನೇ ಭಾಗದಲ್ಲಿ. ನೆಕ್ಸ್ಟ್ 21 ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು. ಇಟ್ ಮೀನ್ಸ್ ಟೆಂಪರರಿ ಅಂದ್ರೆ ತಾತ್ಕಾಲಿಕ ಅಂದ್ರೆ ವಿಶೇಷ ಅಂತಂದ್ರೆ ಕೆಲವಷ್ಟು ಆ ಸ್ಥಿತಿಗತಿಗಳ ತಕ್ಕಂಗ, ಆ ಸಂದರ್ಭ ತಕ್ಕಂಗ ಬದಲಾವಣೆ ಮಾಡಬೇಕಾಗಿರ್ತೈತಿ. ಹಾಗಾಗಿ ಆ ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು ಅಂತಂದು ಭಾಗ 21ರಲ್ಲಿ ಕೊಟ್ಟಾರ. ಅದು ವಿಧಿ ಎಲ್ಲಿಂದ ಎಲ್ಲಿಯವರೆಗೆ? ಎಲ್ಲಿಂದರೆ 369ರಿಂದ 392ರವರೆಗೆ ಅದರ ಬಗ್ಗೆ ಮಾಹಿತಿ. ಅಂಡ್ ನೆಕ್ಸ್ಟ್ ಫೈನಲ್ 22 ಕಿರು ಶೀರ್ಷಿಕೆ ಪ್ರಾರಂಭ ಮತ್ತು ರದ್ದುಪಡಿಸುವಿಕೆ. ಏನಾದರೂ ಬದಲಾವಣೆ ಮಾಡಬೇಕಾಗಿತ್ತಂದ್ರೆ ನಮ್ಮ ಸಂವಿಧಾನಕ್ಕೆ ನಾವೇ ಕೊಡುವಂತ ಅಡಿಪಟ್ಟಿ ಟಿಪ್ಪಣಿ ನಾವು ಲಘು ಶೀರ್ಷಿಕೆ ಅಂತ ಕರೀತಾರೆ, ಕಿರು ಶೀರ್ಷಿಕೆ ಲಘು ಶೀರ್ಷಿಕೆ ಅಂತ ಕರೀತಾರೆ. ನೆಕ್ಸ್ಟ್ ಅವು ಯಾವ ರೀತಿ ಪ್ರಾರಂಭ ಮಾಡಬೇಕು, ನೆಕ್ಸ್ಟ್ ಅವನ್ನ ಯಾವ ರೀತಿ ರದ್ದುಪಡಿ ಮಾಡಬೇಕು, ಅವೆಲ್ಲವುಗಳ ಮಾಹಿತಿಯನ್ನ ಕೊನೆಯದಾಗಿ 22ನೇ ಭಾಗದಲ್ಲಿ ಕೊಟ್ಟಾರ. ಭಾಗ 22ರಲ್ಲಿ ಕೊಟ್ಟಾರ. ಓಕೆ, ಅದೇನೇ ಇರಲಿ, ಈ ಎಲ್ಲ ಭಾಗಗಳು ಯಾವುವು, ಎಲ್ಲಾ ಭಾಗಗಳಲ್ಲಿರುವಂತಹ ಪ್ರಮುಖವಾದಂತಹ ವಿಧಿಗಳು ಎಷ್ಟು, ಅವು ಯಾವ್ಯಾವ ವಿಧಿಗಳಿಂದ ಯಾವ್ಯಾವ ವಿಧಿಗಳವರೆಗೆ ಇದಾವೆ ಅನ್ನೋದನ್ನ ಮೇಜರ್ ಆಗಿ ಕೊಟ್ಟೆ. ಇಟ್ ಮೀನ್ಸ್ ವಾಟ್ ಆರ್ ದಿ ಮೇಜರ್ ಪಾರ್ಟ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇನ್ ದಟ್ ಪಾರ್ಟ್ಸ್ ವಾಟ್ ಆರ್ ದಿ ಮೇಜರ್ ಆರ್ಟಿಕಲ್ಸ್ ಕಮ್ಸ್ ಅಂಡರ್ ಇನ್ ದಟ್ ಜುಡಿಕ್ಷನ್. ಆ ವಿಧಿಯಲ್ಲಿ ಆ ಭಾಗದಲ್ಲಿ ಯಾವ್ಯಾವ ವಿಧಿಗಳು ಬರ್ತವು. ನೆಕ್ಸ್ಟ್ ವಾಟ್ ಆರ್ ದಿ ಮೇಜರ್ ಸಬ್ಜೆಕ್ಟ್ ಇನ್ ದಟ್ ಪಾರ್ಟ್. ಆ ವಿಧಿಗೆ ಸಂಬಂಧಿಸಿದಂತ ವಿಷಯ ಏನು ಅಂತಂದು ಎಲ್ಲಾ ಮಾಹಿತಿಯನ್ನ ನೋಡಿದ್ವಿ. ಓಕೆ, ಅದೇನೇ ಇರಲಿ, ಈಗ ಕೊನೆಯದಾಗಿ ನೋಡ್ರಿ ಏನಿದ್ರಲ್ಲಿ ಟೋಟಲ್ ಆಗಿ ಭಾಗಗಳು 25 ಓದ್ತಿದ್ವಿ. ಮತ್ತ ಇಲ್ಲಿ 22 ಬಂದ್ವಿ. 4 ಇನ್ನು ಸೇರ್ಬೇಕಂತ ಸ್ಟಾರ್ಟಿಂಗ್ ಹೇಳೇನ್ರಿ. 4 ಯಾವ್ಯಾವ್ರಿ? 4 ಭಾಗಗಳು ಯಾವುವು? ಯಾವ್ದ್ರಿ? 4A. ನೆಕ್ಸ್ಟ್ 9A, 9B. ನೆಕ್ಸ್ಟ್ 14 ಯಾವ್ದು? ನೆಕ್ಸ್ಟ್ 14A. ಇವು 4 ಕೂಡಿಸಿದ್ರ ಇವು 22 ಪ್ಲಸ್ 4 ಕೂಡಿಸಿದ್ರ ಎಷ್ಟಾದ್ರಿ? 26. -1 ಮಾಡ್ಬೇಕು. ಆ -1 ಯಾವ್ದ್ರಿ? ಭಾಗ 7 ದೇಶೀಯ ಸಂಸ್ಥಾನಗಳು ರದ್ದು ಅಂತ ಏನಿಲ್ಲ ಅದು ರದ್ದು ಮಾಡಿದ್ರ ಅಂತಂದ್ರ ಎಷ್ಟಾಯ್ತ್ರಿ? 25 ಭಾಗಗಳು ಆಯ್ತು. ಇನ್ನೊಂದಿಲ್ಲಿ ನೆನಪು ಕರೆಕ್ಟ್ ಆಗಿ ಇಟ್ಕೊಳ್ರಿ. ಭಾಗಗಳು 25 ಅಂತಂದ್ರ 1 2 3 4 5 6 ಅಂತಂದು 25 ತನ ಇಲ್ಲ. ಇಲ್ಲಿ A 9A 9B ಅಂತ ಏನು ಸೇರಲ್ಲ, ಇವನ್ ಕೌಂಟ್ ಮಾಡಿ ಹೇಳಿದ್ರಿ. ಇಲ್ಲಿ 22 ನೆಕ್ಸ್ಟ್ 23 24 25 ಹಿಂಗ ಆಗ್ಬೇಕಾಗಿತ್ತಲ್ರಿ ಅಂತ ಅನ್ಕೊಂಡೆವು. ಅವು ಹಂಗಲ್ಲ. ಇಲ್ಲಿ 2 ನೋಡ್ರಿ 9 ಇದ್ದಿದ್ದು 9A 1 ಸೇರಿತ್ತು. ಅದರಲ್ಲಿ
ನೆಕ್ಸ್ಟ್ 9B ಸೇರೈತಿ, 4 ಐತಿ, 4 ಅದ್ರ ಬಗ್ಗೆ ಹೇಳ್ತೈತಿ DPSP ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳ್ತೈತಿ. ಎಲ್ಲಿಂದ 36ರಿಂದ 51ನೇ ವಿಧಿಯವರೆಗೆ ಅಲ್ಲಿ 4A ಸೇರ್ಪಡೆ ಮಾಡಿ ನಮ್ಮ ಕರ್ತವ್ಯಗಳನ್ನು ಸೇರ್ಪಡೆ ಮಾಡ್ಯಾರ. ಈ ರೀತಿ ನಮ್ಮ ಸಂವಿಧಾನದಲ್ಲಿ ಇನ್ನೂ 4 ಭಾಗಗಳನ್ನು ಸೇರ್ಪಡೆ ಮಾಡ್ಯಾರ. ಆ 4 ಭಾಗಗಳ ಸೇರ್ಪಡೆ ಮಾಡುವುದರೊಂದಿಗೆ ಒಂದನ್ನ ತೆಗೆದಾರ. ಹಾಗಾಗಿ ಈಗ ನಮ್ಮ ಸಂವಿಧಾನದಲ್ಲಿ 25 ಭಾಗಗಳು ಅದಾವು. ಓಕೆ, ದೀಸ್ ಆರ್ ದಿ ಮೇಜರ್ ಇನ್ಫಾರ್ಮೇಶನ್ ಇನ್ ಅವರ್ ಆಸ್ ಪರ್ ಅವರ್ ಪಾರ್ಟ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತದ ಭಾಗಗಳ ಬಗ್ಗೆ. ಓಕೆ, ಅದೇನೇ ಇರಲಿ, ನಮ್ಮ ಭಾರತ ಸಂವಿಧಾನಕ್ಕೆ ತಿದ್ದುಪಡಿಗಳು ಒಂದು ಬರ್ತವು. ಆ ತಿದ್ದುಪಡಿಯನ್ನ ಪ್ರಥಮವಾಗಿ ಭಾರತ ಸಂವಿಧಾನದಲ್ಲಿ 1951ರಲ್ಲಿ 1ನೇ ತಿದ್ದುಪಡಿಯನ್ನ ಮಾಡಿದೀವಿ. ಹಾಗಾಗಿ ಪ್ರಸ್ತುತ ಎಲ್ಲಿವರೆಗೆ ತಿದ್ದುಪಡಿ ಆಗ್ಯವು ಅಂತ ಹೇಳ್ಬೋದು. ಈ ಪ್ರಸ್ತುತ 1951ರಿಂದ ಎಲ್ಲಿವರೆಗೆ 2003ರವರೆಗೆ, ಸಾರಿ 2023ರವರೆಗೆ, 2023ರವರೆಗೆ ನಮ್ಮ ಭಾರತ ಸಂವಿಧಾನದಲ್ಲಿ ಒಟ್ಟಾರೆಯಾಗಿ 106ನೇ ತಿದ್ದುಪಡಿಯಾಗಿದೆ. 6ನೇ ತಿದ್ದುಪಡಿ ಯಾವಾಗಿರ್ತದ? ಭಾರತಕ್ಕೆ 1950ರಿಂದ ಸಂವಿಧಾನ ತಿದ್ದುಪಡಿ ಮಾಡೋದು ಪ್ರಕ್ರಿಯೆ ಪ್ರಾರಂಭವಾಯಿತು. ಈ ತಿದ್ದುಪಡಿ ಪ್ರಕ್ರಿಯೆ 1ನೇದರಿಂದ ಹಿಡಿದು ಈಗ 106ರವರೆಗೆ ಆಗ್ಯಾವು. ಎಲ್ಲಿದೆ? 2023ಕ. ಆ 106ನೇದು ಯಾವುದು? Which is that one? 106 Amendment Act. It means there is a 1/3 reservation for the women in Lok Sabha or it may be state assemblies. ಇಲ್ಲಿ ಏನಾಗತ್ತಲ್ಲ 106ನೇ ತಿದ್ದುಪಡಿ ಮುಖಾಂತರ ನಮ್ಮ ಭಾರತ ಸಂವಿಧಾನಾತ್ಮಕವಾಗಿ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಆಗಿರ್ಬೋದು ಅಥವಾ ರಾಜ್ಯ ವಿಧಾನಸಭೆಗಳಾಗಿರ್ಬೋದು ಅಲ್ಲಿ ಮಹಿಳಾ ಮೀಸಲಾತಿ 1/3 ಅಂದ್ರ 3 ಭಾಗದಲ್ಲಿ 1 ಭಾಗ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತಂದು 2023ರಲ್ಲಿ ಇದನ್ನ ಸೇರ್ಪಡೆ ಮಾಡಿದ್ರು.